ನಮಸ್ಕಾರ ವಿದ್ಯಾರ್ಥಿಗಳೇ, ಕೆಸಿಇಟಿಗೆ ಸಂಬಂಧಪಟ್ಟಂತೆ ಈ ಸೆಷನ್ ಅಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದರಲ್ಲಿ ಮುಖ್ಯವಾಗಿ ಒಂದು ಪಾಯಿಂಟ್ ಅನ್ನು ನಾನು ತೆಗೆದುಕೊಳ್ತೀನಿ, ಅದು ಡೊಮೈನ್ ಅಂಡ್ ರೇಂಜ್ ಮೇಲೆ. ಪ್ರತಿ ವರ್ಷ ಒಂದು ಕ್ವಶನ್ ಈ ಡೊಮೈನ್ ಮತ್ತು ರೇಂಜ್ಗೆ ಸಂಬಂಧಿಸಿದ್ದೇ ಇರುತ್ತೆ. ಸೊ ಈ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ 2014ರಿಂದ 2022ರವರೆಗೆ ಏನೆಲ್ಲ ಡೊಮೇನ್ ಮತ್ತು ರೇಂಜ್ ಮೇಲೆ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ವಿದ್ಯಾರ್ಥಿಗಳೇ, ಡೊಮೇನ್ ಅಂದ್ರೆ ತಮಗೆ ಗೊತ್ತಾಗಬೇಕು. ಡೊಮೇನ್ ಅಂದ್ರೆ ಇನ್ಪುಟ್ ವ್ಯಾಲ್ಯೂಸ್. ಒಂದು ಫಂಕ್ಷನ್ ಏನೆಲ್ಲ ಇನ್ಪುಟ್ ವ್ಯಾಲ್ಯೂಸ್ ಅನ್ನ ಆಕ್ಸೆಪ್ಟ್ ಮಾಡುತ್ತೆ ಮತ್ತು ಒಂದು ರಿಯಲ್ ವ್ಯಾಲ್ಯೂ ಅನ್ನ ಕೊಡುತ್ತೆ. ಸೊ ಇನ್ಪುಟ್ ವ್ಯಾಲ್ಯೂಸ್ ಅನ್ನ ಅಕ್ಸೆಪ್ಟ್ ಏನೇನ್ ಮಾಡುತ್ತೆ ಅವುಗಳನ್ನ ಇನ್ಪುಟ್ ವ್ಯಾಲ್ಯೂಸ್ ಅನ್ನ ಡೊಮೇನ್ ಆಫ್ ದ ಫಂಕ್ಷನ್ ಅಂತ ಕರೀತಾರೆ. ರೇಂಜ್ ಅಂದ್ರೆ ಔಟ್ಪುಟ್ ವ್ಯಾಲ್ಯೂಸ್. ಸೊ ಏನೆಲ್ಲ ಔಟ್ಪುಟ್ ಬರುತ್ತೆ ಆ ಫಂಕ್ಷನ್ ಅನ್ನ ಒಂದು ರಿಯಲ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಸೆಟ್ ಆಫ್ ಔಟ್ಪುಟ್ ವ್ಯಾಲ್ಯೂಸ್ ಈಸ್ ಕಾಲ್ಡ್ ರೇಂಜ್ ಆಫ್ ದಿ ಫಂಕ್ಷನ್. ಫಾರ್ ಎಕ್ಸಾಂಪಲ್, ನಿಮಗೇನಾದ್ರೂ ಈ ತರ ಫಂಕ್ಷನ್ ಏನಾದ್ರೂ ಬಂದ್ರೆ, ಫಾರ್ ಎಕ್ಸಾಂಪಲ್ ಸೇ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1/x ಇದೆ ಅಂತ ತಿಳ್ಕೊಳ್ಳಿ. ಸೊ ಇದು ಯಾವಾಗ್ಲೂ ಡಿಫೈನ್ ಆಗ್ಬೇಕಾದ್ರೆ ಡಿನಾಮಿನೇಟರ್ ಅನ್ನೋದು ನಾನ್ ಝೀರೋ ಇರಬೇಕು. ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಯಾಕಂದ್ರೆ ಏನಾದ್ರೂ ಎಕ್ಸ್ 0 ಆದ್ರೆ ಇದು ನಾಟ್ ಡಿಫೈನ್ಡ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಇದನ್ನ ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ಸೊ ಇದು ನಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅವಕಾಶ ಇಲ್ಲ. ಅದಕ್ಕೆ ನಿಮಗೆ ಈ ತರ ಕ್ವಾಂಟಿಟೀಸ್ ಏನಾದ್ರೂ ಬಂದ್ರೆ 1 ಡಿವೈಡೆಡ್ ಬೈ ಸಮಥಿಂಗ್ ಬಂದ್ರೆ ಇದನ್ನ ನೀವು 0 ಆಗಬಾರದು ಅನ್ನೋ ರೀತಿಯಲ್ಲಿ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದುವೇ ಇನ್ಪುಟ್ ವ್ಯಾಲ್ಯೂಸ್ ಆಗುತ್ತೆ. ಇನ್ಪುಟ್ ವ್ಯಾಲ್ಯೂಸ್ ಏನಾಗುತ್ತೆ ಅಂತಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 0. ಅದು 0 ಅನ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಇದು ಅದರ ಡೊಮೇನ್ ಆಗುತ್ತೆ. ಅದೇ ರೀತಿ ನಿಮ್ಗೆ ಏನಾದ್ರೂ ಫಂಕ್ಷನ್ ರೂಟ್ ಅಲ್ಲಿ ಬಂದ್ರೆ, ಸೇ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ರೂಟ್ ಅಲ್ಲಿ ಏನಾದ್ರೂ ಬರಲಿ, ಸೇ ಐ ಟೇಕ್ ಎಕ್ಸ್. ರೂಟ್ ಅಲ್ಲಿ ಬಂದ್ರೆ ರೂಟ್ ಅಲ್ಲಿ ನೆಗೆಟಿವ್ ಬರೋ ರೀತಿಯಲ್ಲಿ ನೆಗೆಟಿವ್ ಬರಬಾರ್ದು, ಆ ರೀತಿಯಲ್ಲಿ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ತರ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಬಂದ್ರೆ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. 0 ಬಂದ್ರೆ ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್ 0 ಅಂದ್ರೆ 0 ಆಗುತ್ತೆ, ಇಟ್ಸ್ ರಿಯಲ್ ವ್ಯಾಲ್ಯೂ. ಅದನ್ನ ಬಿಟ್ಟು ಇನ್ ಯಾವುದೇ ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಮೀನ್ಸ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಸೊ ಸ್ಕ್ವೇರ್ ರೂಟ್ ಬಂದಾಗ ಒಳಗಡೆ ಇರುವ ಕ್ವಾಂಟಿಟಿ ಯಾವಾಗಲೂ ನಿಮಗೆ ಈ ತರ ಗ್ರೇಟರ್ ದನ್ ಈಕ್ವಲ್ಸ್ ಟು 0 ಬೇಕು, ಪ್ರೊವೈಡೆಡ್ ಇಟ್ ಈಸ್ ನಾಟ್ ಇನ್ ದ ಡಿನಾಮಿನೇಟರ್. ಅದೇ ಫಂಕ್ಷನ್ ಹೀಗೇನಾದ್ರೂ ಇದ್ರೆ, ಸಪೋಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1/ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇದ್ರೆ, ಇವಾಗ ನೋಡಿ ಇದು 1 ಡಿವೈಡೆಡ್ ಬೈ ಇದೆ. 1 ಡಿವೈಡೆಡ್ ಬೈ ಇರೋದ್ರಿಂದ ಡಿನಾಮಿನೇಟರ್ 0 ಆಗಬಾರ್ದು. ಸೊ ಡಿನಾಮಿನೇಟರ್ 0 ಆಗಬಾರ್ದು, ಜೊತೆಗೆ ರೂಟ್ ಅಲ್ಲಿ ಇರೋದ್ರಿಂದ ಇದು ನೆಗೆಟಿವ್ ಆಗಬಾರ್ದು. ಅದಕ್ಕೆ ಇಲ್ಲಿ ದಿಸ್ ಇಂಪ್ಲೈಸ್ ಎಕ್ಸ್ ಮಸ್ಟ್ ಬಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0. ಮೇಲ್ಗಡೆ ಎಕ್ಸಾಂಪಲ್ ಅದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತ ಅಲಾವ್ ಇತ್ತು. ಸೊ ಅದರ ಡೊಮೇನ್ ಏನಾಗ್ತಿತ್ತು ಅವಾಗ ಅಂತ ಹೇಳಿದ್ರೆ, ಇಟ್ಸ್ ಅ ಡೊಮೇನ್ ಈಸ್ ಇನ್ಕ್ಲೂಡಿಂಗ್ 0 ಟು ಇನ್ಫಿನಿಟಿ. ಅದೇ ಹೀಗೇನಾದ್ರೂ ಬಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1/ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಬಂದ್ರೆ ಎಕ್ಸ್ ಮಸ್ಟ್ ಬಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0. ಅದಕ್ಕೆ ಅದರ ಇನ್ಪುಟ್ ವ್ಯಾಲ್ಯೂಸ್ ಏನಾಗಿರ್ಬೇಕು ಅಂದ್ರೆ ಡೊಮೇನ್ ಏನಾಗತ್ತೆ ಅಂತ ಹೇಳಿದ್ರೆ 0 ಅನ್ನು ಹೊರತುಪಡಿಸಿ, ಅಂದ್ರೆ ಓಪನ್ ಇಂಟರ್ವಲ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0. ಸೊ ಇಟ್ ಈಸ್ 0 ಟು ಇನ್ಫಿನಿಟಿ. ಎಲ್ಲೆಲ್ಲಿ ಇನ್ಫಿನಿಟಿ ಬರುತ್ತೆ ಅಲ್ಲಿ ನಾವು ಓಪನ್ ಬ್ರಾಕೆಟ್ ಹಾಕಬೇಕು. ಓಕೆ, ಇನ್ಫಿನಿಟಿ ಇಸ್ ನಾಟ್ ಅ ನಂಬರ್. ಸೊ ಈ ತರ ನಾವು ಡಿಸ್ಕಷನ್ ಮಾಡೋಣ, ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡೋಣ. ನೋಡಿ, ಒಂದು ಕ್ವಶನ್ ಅನ್ನ ಗಮನಿಸಿ.
The domain of the function f of x equals to square root of x minus 1. ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನೋದು ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಇದೆ. ಸೊ ಕ್ಲೀನ್ ಆಗಿ ಇಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ ಏನಿದೆ ಎಕ್ಸ್ ಮೈನಸ್ 1 ಅದು ಯಾವಾಗಲೂ 0 ಅಥವಾ ಗ್ರೇಟರ್ ದಾನ್ 0 ಆಗಬೇಕು, ಯಾಕಂದ್ರೆ ಅದು ನ್ಯೂಮರೇಟರ್ ಅಲ್ಲಿ ಇರೋದ್ರಿಂದ. ಓಕೆ, ಸೊ ರೂಟ್ ಅನ್ನೋದು ನ್ಯೂಮರೇಟರ್ ಅಲ್ಲಿ ಇರೋದ್ರಿಂದ, ಸೊ ದಿಸ್ ಇಂಪ್ಲೈಸ್ ಇದು ಡಿಫೈನ್ ಆಗಬೇಕಾದ್ರೆ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಇರೋದ್ರಿಂದ, ಸೊ ಎಕ್ಸ್ ಮೈನಸ್ 1 must be greater than or equals to 0. ಸೊ ಹಾಗಾದ್ರೆ 1 ಅನ್ನ ಈ ಕಡೆ ಕಳಿಸಿ, ದಟ್ ಈಸ್ ಆಡಿಂಗ್ 1 ಆನ್ ಬೋತ್ ಸೈಡ್. ಸೊ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ಸೊ ಇದು ಅದರ ಡೊಮೇನ್ ಆಗುತ್ತೆ. ಸೊ ಈ ತರ 1 ಅಥವಾ ಗ್ರೇಟರ್ ದ್ಯಾನ್ 1 ಯಾವುದೇ ವ್ಯಾಲ್ಯೂ ಕೊಟ್ಟರು ಫಂಕ್ಷನ್ ಅನ್ನೋದು ರಿಯಲ್ ವ್ಯಾಲ್ಯೂವನ್ನ ಕೊಡುತ್ತೆ. ಸೊ ಹಾಗಾದ್ರೆ ಇದನ್ನ ನಾವು ಇಂಟರ್ವಲ್ ಅಲ್ಲಿ ಬರೆಯೋದಾದ್ರೆ x must belongs to closed interval, ಯಾಕಂದ್ರೆ ಗ್ರೇಟರ್ ದಾನ್ ಆರ್ ಈಕ್ವಲ್ಸ್ ಟು ಇರೋದ್ರಿಂದ 1 to infinity. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಸೊ ಎಲ್ಲೆಲ್ಲಿ ಇನ್ಫಿನಿಟಿ ಬರುತ್ತೆ ಅಲ್ಲಲ್ಲಿ ನೀವು ಈ ಬ್ರಾಕೆಟ್ ಅನ್ನ ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇದು ಕಾಣುತ್ತೆ ನೋಡಿ, ದಿಸ್ ಇಸ್ ರಾಂಗ್ ಬಿಕಾಸ್ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ದಾರೆ. ನೆಕ್ಸ್ಟ್ ನೋಡಿ, ಡೊಮೇನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 by square root of x minus 1. Let me zoom it. Okay, domain of the function 1 by square root of x minus 1. ಕ್ಲೀನ್ ಆಗಿ ನೋಡಿ, ಇಲ್ಲಿ ರೂಟ್ ಅನ್ನೋದು ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ಮೊದಲು ಡಿನಾಮಿನೇಟರ್ ಅಂದ್ರೆ ಇದು ನಾನ್ ಝೀರೋ ಆಗಿರ್ಬೇಕು. ಓಕೆ, ಸೊ ಅದಕ್ಕೆ ಮತ್ತು ರೂಟ್ ಅಲ್ಲಿರೋ ಕ್ವಾಂಟಿಟಿ ಪಾಸಿಟಿವ್ ಆಗಿರ್ಬೇಕು. ಸೊ ಇಲ್ಲಿ ಎಕ್ಸ್ ಮೈನಸ್ 1 ಮಸ್ಟ್ ಬಿ ಏನಾಗಿರ್ಬೇಕು, ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0, ಯಾಕಂದ್ರೆ 0 ಆಗಬಾರ್ದು. ಅದು 0 ಆದ್ರೆ 1 by 0 ಅಂದ್ರೆ ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ಎಕ್ಸ್ ಮೈನಸ್ 1 ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ಸೊ ಹಾಗಾದ್ರೆ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1. 1 ಅನ್ನ ಈ ಕಡೆ ಕಳಿಸಿ, ದಟ್ ಇಸ್ ಆಡಿಂಗ್ 1 ಆನ್ ಬೋತ್ ಸೈಡ್. ಸೊ ಎಕ್ಸ್ ಮಸ್ಟ್ ಬಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 1. ಹಾಗಾದ್ರೆ ಇದರ ಅರ್ಥ ಎಕ್ಸ್ ಮಸ್ಟ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 1 to infinity. So option A is the correct one. Next ನೋಡಿ, ವೆರಿ ಸಿಂಪಲ್, ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದೆ. ಇಲ್ಲಿ ಗಮನಿಸಿ, a equal to 1 2 3 up to 14, a relation R from A to A defined by set of ordered pairs x comma y such that 3x minus y is equal to 0 where x and y are the elements of A. Then the range of R ಕೇಳಿದರೆ, ರೇಂಜ್ ಅಂದ್ರೆ ಔಟ್ಪುಟ್ ವ್ಯಾಲ್ಯೂಸ್. ಸೊ ವೆರಿ ಸಿಂಪಲ್, ಇಲ್ಲಿ ಏನು ಕೊಟ್ಟಿದ್ದಾರೆ, ರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಕೊಟ್ಟಿದ್ದಾರೆ. ಸೊ 3x minus y is equal to 0 ಕೊಟ್ಟಿದ್ದಾರೆ. ಹಾಗಾದ್ರೆ y is equal to ಎಷ್ಟಾಗುತ್ತೆ, 3x. ಸೊ ಹಾಗಾದ್ರೆ x ಇನ್ಪುಟ್ ವ್ಯಾಲ್ಯೂಸ್ ನೋಡಿ, ಈ 1 to up to 14 ಇವು ಇನ್ಪುಟ್ ವ್ಯಾಲ್ಯೂಸ್ ಕೊಟ್ರೆ ಔಟ್ಪುಟ್ ಏನ್ ಬರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಒಂದೊಂದನ್ನು ಹಾಕ್ತಾ ಹೋಗಿ ಆರ್ಡರ್ಡ್ ಪೇರ್ಸ್ ಅಲ್ಲಿ ಬರೆದ್ರೆ ನೋಡಿ, ಎಕ್ಸ್ ಅನ್ನ 1 ಹಾಕಿದ್ರೆ y ಅನ್ನೋದು 3 ಬರುತ್ತೆ, ಎಕ್ಸ್ ಅನ್ನ 2 ಹಾಕಿದ್ರೆ y 6 ಬರುತ್ತೆ, ಎಕ್ಸ್ ಅನ್ನ 3 ಹಾಕಿದ್ರೆ y 9 ಬರುತ್ತೆ, ಎಕ್ಸ್ ಅನ್ನ 4 ಹಾಕಿದ್ರೆ y 12 ಬರುತ್ತೆ, ಎಕ್ಸ್ ಅನ್ನ 5 ಹಾಕಿದ್ರೆ 3 5 15. ಅದು ಇಲ್ಲಿ ನೋಡ್ಬೇಕು, ಇಲ್ಲಿ ಬೋತ್ ಎಕ್ಸ್ ಅಂಡ್ ವೈ ಮಸ್ಟ್ ಬಿ ಇನ್ ದ ಸೆಟ್ ಎ. ಸೊ 15 ಅನ್ನೋದು ಎ ಸೆಟ್ ಅಲ್ಲಿ ಬರಲ್ಲ, ಅದಕ್ಕೆ ಸೊ ಸೆಟ್ ಆಫ್ ಔಟ್ಪುಟ್ ವ್ಯಾಲ್ಯೂಸ್. ಸೊ 3 6 9 12. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್.
ಸೊ ಸೆಟ್ ಆಫ್ ಔಟ್ಪುಟ್ ವ್ಯಾಲ್ಯೂಸ್ ಇಸ್ ದಿ ರೇಂಜ್. ನೆಕ್ಸ್ಟ್ ನೋಡಿ, let A is equal to 1 2 3 4 6 and R be the relation defined on A by set of ordered pairs A comma B. ಹೇಗಿರ್ಬೇಕಂತಂದ್ರೆ mod of A minus B is exactly divisible by 2. Okay, means difference of these two elements, ಈ A ಮತ್ತು B ಗಳ ಡಿಫರೆನ್ಸ್ ಏನಾಗಿರ್ಬೇಕಂತ ಹೇಳಿದ್ರೆ divisible by 2 ಅಂದ್ರೆ ಈವನ್ ನಂಬರ್ ಆಗಿರ್ಬೇಕು ಅಂತ. ಸೊ ಇವನ್ ನಂಬರ್ ಆಗಿರ್ಬೇಕಂತ ಹೇಳಿದ್ರೆ ಅವೆರಡು ನಂಬರು ಎರಡು ಇವನ್ ಇರಬೇಕು, ಇಲ್ಲಾಂದ್ರೆ ಎರಡು ಆಡ್ ಇರಬೇಕು. ಆವಾಗಲೇ ಅವುಗಳ ಡಿಫರೆನ್ಸ್ ಅನ್ನೋದು ಡಿವಿಜಿಬಲ್ ಬೈ 2 ಆಗುತ್ತೆ. ಹಾಗಾದ್ರೆ ನಾನು ಆರ್ ಬರೀತಾ ಹೋದ್ರೆ ಡಿಫರೆನ್ಸ್ ಅನ್ನೋದು ಇವನ್ ನಂಬರ್ ಆಗಬೇಕು. ಹಾಗಾದ್ರೆ ಅಥವಾ ಡಿವಿಜಿಬಲ್ ಬೈ 2 ಅಂದ್ರೆ ಅವೇನಿರಬೇಕು, ದೇ ಕ್ಯಾನ್ ಬಿ 1,1 2,2, ಯಾಕಂದ್ರೆ ಅವುಗಳ ಡಿಫರೆನ್ಸ್ 0 ಆಗುತ್ತೆ. 0 ಇಸ್ ಡಿವಿಜಿಬಲ್ ಬೈ 2 ಆಗುತ್ತೆ. ಸೊ 3,3 4,4 6,6 ಇನ್ನು ಇದನ್ನ ಬಿಟ್ರೆ 1,3,3,1 ಆಮೇಲೆ 2,4,4,2 2,6,6,2 4,6 and 6,4. So these are the possible ordered pairs. ಇಲ್ಲಿ ನಮಗೆ ರೇಂಜ್ ಕೇಳಿದ್ದಾರೆ. ರೇಂಜ್ ಆಫ್ ಅಂದ್ರೆ ಸೆಕೆಂಡ್ ಎಲಿಮೆಂಟ್ಸ್. ಸೊ ಸೆಕೆಂಡ್ ಎಲಿಮೆಂಟ್ಸ್ ಗಮನಿಸಿ, ಇಟ್ಸ್ 1 2 3 4 6. ಸೆಕೆಂಡ್ ಎಲಿಮೆಂಟ್ಸ್ ಬರೋದು ಎಕ್ಸಾಕ್ಟ್ಲಿ ಹೇಗೆ ಸಮನಾಗಿರುತ್ತೆ. ಸೊ ರೇಂಜ್ ಈಸ್ ಸೆಟ್ ಎ ಇಟ್ ಸೆಲ್ಫ್. ಯಾಕಂತಂದ್ರೆ ಗಮನಿಸಿ, ಔಟ್ಪುಟ್ ವ್ಯಾಲ್ಯೂಸ್ 1 2 3 4 6 ಇಲ್ಲಿ ಅವ ಇದಾವೆ 3 1 4 2 6. So range is the set A itself. Next ನೋಡಿ, the range of the function f of x equal to minus modulus of x. ನಮಗೆಲ್ಲ ಗೊತ್ತಿದೆ ಮಾಡ್ಯುಲಸ್ ಫಂಕ್ಷನ್ ಇಸ್ mod x ಅಂದ್ರೆ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ ಅನ್ನ ಕೊಡ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸಾಕ್ಟ್ಲಿ ರೇಂಜ್ ಅನ್ನೋದು ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, ಸೊ ರೇಂಜ್ ಈಸ್ ಸೆಟ್ ಆಫ್ ಆಲ್ ನೆಗೆಟಿವ್ ವ್ಯಾಲ್ಯೂಸ್ ಅಲಾಂಗ್ ವಿತ್, ಇಲ್ಲೇನಾದ್ರೂ ಝೀರೋ ಹಾಕಿದ್ರೆ 0 ಬರುತ್ತೆ. ಓಕೆ, ಸೊ ಯು ವಿಲ್ ಗೆಟ್ ರೇಂಜ್ ದಟ್ ಈಸ್ ಔಟ್ಪುಟ್ ಕ್ಯಾನ್ ಬಿ 0 ಅಂಡ್ ಎನಿ ನೆಗೆಟಿವ್ ರಿಯಲ್ ನಂಬರ್. ಅದಕ್ಕೆ ಅದರ ರೇಂಜ್ ಅನ್ನೋದು ಹೀಗೆ ಶುರು ಆಗುತ್ತೆ. It can be minus infinity to right side ಗೆ up to 0 ವರೆಗೆ ಬರುತ್ತೆ. It can be 0 ಹಾಕಿದ್ರೆ 0 ಬರುತ್ತೆ. ಇನ್ ಬಾಕಿ ಯಾವುದೇ ನಂಬರ್ ಕೊಟ್ಟರು ನಿಮಗೆ ನೆಗೆಟಿವ್ ಆಫ್ ದಟ್ ನಂಬರ್. ಓಕೆ, ಸೊ ರೇಂಜ್ ಇಸ್ ದಿಸ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ನೀವು ನೋಡ್ಬೋದು ಇಲ್ಲಿ, ಫಾರ್ ಎಕ್ಸಾಂಪಲ್ ನಾನು f ಆಫ್ -7 ಅಂತ ತಗೊಂಡ್ರೆ ಮೈನಸ್ ಆಫ್ mod ಆಫ್ -7, so you will get -7. ಸೊ ಈ ರೀತಿ ನಿಮಗೆ ಈ ಇಂಟರ್ವಲ್ ಅಲ್ಲೇ ವ್ಯಾಲ್ಯೂಸ್ ಬರುತ್ತೆ. 0 ಹಾಕಿದ್ರೆ f ಆಫ್ 0 ಅಂದ್ರೆ ಮೈನಸ್ ಆಫ್ mod 0 is 0, so you'll get 0. ಸೊ 0ನೇ ಹಿಂದೆ 0 ಮತ್ತು 0 ಹಿಂದೆ ಎಲ್ಲಾ ವ್ಯಾಲ್ಯೂಸ್ ಈ ರೇಂಜ್ ಅಲ್ಲಿ ಬರುತ್ತೆ. ಎಸ್, ನೆಕ್ಸ್ಟ್ ನೋಡಿ, ಇಲ್ಲಿ f ಆಫ್ x equal to ಸ್ಕ್ವೇರ್ ರೂಟ್ ಆಫ್ 9 minus x square ಇದೆ. ಸೊ ಸ್ಕ್ವೇರ್ ರೂಟ್ ಅಲ್ಲಿ 9 minus x square ಇರೋದ್ರಿಂದ ಇನ್ಪುಟ್ ವ್ಯಾಲ್ಯೂಸ್ ಅಂಡರ್ ರೂಟ್ ಏನಾಗಿರ್ಬೇಕಂತ ಹೇಳಿದ್ರೆ ದೇ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಓಕೆ, ಇದು ನ್ಯೂಮರೇಟರ್ ಇರೋದ್ರಿಂದ ಇಟ್ ಕ್ಯಾನ್ ಬಿ 0 ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಹಾಗಾದ್ರೆ ಇದನ್ನ ನಾನು ಫ್ಯಾಕ್ಟರೈಸ್ ಮಾಡಿ ಬರೆದ್ರೆ, ಸೊ 9 minus x square ಅನ್ನ ನಾನು 3 square minus x square ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಅ 3 plus x 3 minus x must be greater than or equals to 0. ಹಾಗಾದ್ರೆ ಇದನ್ನ ನಾನು ಏನಾದರೂ ನಂಬರ್ ಲೈನ್ ಮೇಲೆ ಬರೆದ್ರೆ, ಓಕೆ, ಸೊ ಇದನ್ನ ಹೀಗೆ ಅಜ್ಯೂಮ್ ಮಾಡ್ಕೊಳ್ಳಿ, 3 plus x ಅನ್ನೋದು ಯಾವಾಗ 0 ಆಗುತ್ತೆ ಅನ್ನೋದನ್ನ ನೀವು ಮನಸ್ಸಲ್ಲಿ ಊಹೆ ಮಾಡಿಕೊಂಡು ಆ ಪಾಯಿಂಟ್ಸ್ ಅನ್ನ ನಂಬರ್ ಲೈನ್ ಮೇಲೆ ಗುರುತು ಮಾಡ್ಕೊಳ್ಬೇಕು. ಸೊ 3 plus x ಯಾವಾಗ 0 ಆಗುತ್ತೆ ಅಂತ ಹೇಳಿದ್ರೆ
ಎಕ್ಸ್ ಈಕ್ವಲ್ ಟು -3 ಆದಾಗ. ಸೊ ಅದಕ್ಕೆ -3 ಅನ್ನೋ ಪಾಯಿಂಟ್ ಅನ್ನ ಗುರ್ತು ಮಾಡ್ಕೊಳ್ಳಿ. ಇನ್ನೊಂದು ಸೆಕೆಂಡ್ ಫ್ಯಾಕ್ಟರ್ 3 - x ಅನ್ನೋದು ಯಾವಾಗ 0 ಆಗುತ್ತೆ ಅಂದ್ರೆ ಎಕ್ಸ್ ಈಕ್ವಲ್ ಟು 3 ಆದಾಗ. ಸೊ ಈ ತರ 2 ಪಾಯಿಂಟ್ ಅನ್ನ ಗುರ್ತು ಮಾಡ್ಕೊಳ್ಳಿ. ಈಗ ನಂಬರ್ ಲೈನ್ ಏನಾಯ್ತು, 3 ಪಾರ್ಟ್ ಆಗಿ ಡಿವೈಡ್ ಆಯ್ತು. ಸೊ ಇವಾಗ ಅಂದ್ರೆ 3 ಇಂಟರ್ವಲ್ಸ್ ಆಗಿ ಡಿವೈಡ್ ಆಗಿದೆ. ನೋಡೋಣ ನಮಗೆ ಬೇಕಾದಂತ ಇಂಟರ್ವಲ್ ಯಾವುದು ಅಂತ. ಈ ಮೊದಲನೇ ಇಂಟರ್ವಲ್ ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂವನ್ನ ತೆಗೆದುಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಈ -3 ಇಂದ ಹಿಂದಕ್ಕೆ ಇರ್ತಕ್ಕಂಥ ವ್ಯಾಲ್ಯೂ -4 ಅನ್ನು ತೆಗೆದುಕೊಂಡು ಈ 9 - x² ಏನಿದೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x ಈಕ್ವಲ್ ಟು -4 ಅನ್ನು ತೆಗೆದುಕೊಳ್ಳೋಣ. ಈ 9 - x² ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದು ಏನಾಗುತ್ತೆ ಅಂತ. -4 ಹಾಕಿದ್ರೆ ಇದು 9 - 16 ಆಗುತ್ತೆ. 9 - 16 ಅಂತಂದ್ರೆ -7 ಲೆಸ್ ದೆನ್ 0 ಆಯ್ತು. ಸೊ ಅಂದ್ರವಲ್ ಅಲ್ಲಿ ಫಂಕ್ಷನ್ ನೆಗೆಟಿವ್ ಆಗುತ್ತೆ. ಅದೇ ತರ ಬಿಟ್ವೀನ್ -3 ಅಂಡ್ 3 ಇನ್ಕ್ಲೂಡಿಂಗ್ -3 ಮತ್ತು 3 ಹಾಕಿದ್ರೆ 0 ಆಗುತ್ತೆ ಅಂತ ಗೊತ್ತಿದೆ ನಮಗೆ. ಓಕೆ, ಸೊ ಅದಕ್ಕೆ 9 - x² ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎಲ್ಲಿ x ಈಕ್ವಲ್ ಟು ಇನ್ ಬಿಟ್ವೀನ್ -3 3 ಒಂದು 0 ತೆಗೆದುಕೊಳ್ತೀನಿ. ಸೊ 0 ಹಾಕಿದ್ರೆ ಏನಾಗುತ್ತೆ, ಇಟ್ಸ್ 9 - 0 ಅಂದ್ರೆ 9 ಆಗುತ್ತೆ. ಸೊ ಇಲ್ಲಿ ಈ ಇಂಟರ್ವಲ್ ಅಲ್ಲಿ ಈ 9 - x² ಅಂದ್ರೆ ದಿಸ್ ಬಿಕಮ್ಸ್ ಪಾಸಿಟಿವ್. ಅದೇ ರೀತಿ ಇಫ್ ಐ ಪುಟ್ x ಈಕ್ವಲ್ ಟು ಸಮಥಿಂಗ್ ಟು ದ ರೈಟ್ ಆಫ್ 3, ಸೊ 3 ನಂತರ ಯಾವುದೋ ಒಂದು ಪಾಯಿಂಟ್ ತಗೊಳ್ಕೊಳ್ಳಿ. ಸೊ 4. ಸೊ ಅವಾಗ 9 - x² ಏನಾಗುತ್ತೆ ನೋಡಿ. 9 - x² ಅನ್ನೋದು ಅಗೈನ್ ಇಟ್ಸ್ 9 - 16. 9 - 16 ಇಸ್ -7. ಇಟ್ ಇಸ್ ನೆಗೆಟಿವ್. ಅದಕ್ಕೆ ಇಲ್ಲಿ ಇದು ನೆಗೆಟಿವ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋದು ಪಾಸಿಟಿವ್ ಆರ್ 0. ಸೊ -3 3 ಹಾಕಿದ್ರೆ 0 ಆಗಿ ಬರುತ್ತೆ. ಇನ್ ಬಿಟ್ವೀನ್ ಯಾವುದೇ ವ್ಯಾಲ್ಯೂ ಹಾಕಿದ್ರು ಪಾಸಿಟಿವ್ ಬರೋದ್ರಿಂದ ಯೋರ್ ಇನ್ಪುಟ್ ವ್ಯಾಲ್ಯೂಸ್ ಮಸ್ಟ್ ಬಿ ಫ್ರಮ್ -3 to 3. ಅದಕ್ಕೆ ಡೊಮೈನ್ ಅನ್ನೋದು ದಿಸ್ ಇಂಟರ್ವಲ್ -3 to 3. ಸೊ ಇದೇ ಎಕ್ಸಾಂಪಲ್ ಬಂದ್ರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೆನ್ಪಿಟ್ಕೊಳ್ಳಿ, √9 - x² ಅಂತ ಬಂದ್ರೆ ಅದರ ಇನ್ಪುಟ್ ವ್ಯಾಲ್ಯೂಸ್ ಡೊಮೈನ್ ಕ್ಯಾನ್ ಬಿ -3 to 3. ಫಾರ್ ಎಕ್ಸಾಂಪಲ್ ಹೀಗೆ ಬಂದ್ರೆ f of x ಈಕ್ವಲ್ಸ್ ಟು √25 - x² ಅಂತ ಬಂದ್ರೆ ಇದರ ಡೊಮೈನ್ ನೀವು ಇಮಿಡಿಯೇಟ್ ಆಗಿ ಹೇಳಬೇಕು. ಇಟ್ಸ್ ಅ ಡೊಮೈನ್ ಈಸ್ ಕ್ಲೋಸ್ ಇಂಟರ್ವಲ್ -5 to 5. ಅದೇ ತರ f of x ಈಕ್ವಲ್ಸ್ ಟು ಏನಾದ್ರು ಹೀಗೆ ಬಂದ್ರೆ ಸೇ 1 - x² ಅಂತ ಬಂದ್ರೆ ಇಟ್ಸ್ ಅ ಡೊಮೈನ್ ಈಸ್ ಕ್ಲೋಸ್ ಇಂಟರ್ವಲ್ -1 to. ಸೊ f of x ಈಕ್ವಲ್ ಟು ಏನಾದ್ರೂ ಹೀಗೆ ಬಂದ್ರೆ ಸೇ f of x ಈಕ್ವಲ್ ಟು √7 - x² ಅಂತ ಬಂದ್ರೆ ಡೊಮೈನ್ ಇಸ್ ಈಕ್ವಲ್ ಟು ಇಟ್ ಇಸ್ that's minus of √7 to 7 ಕ್ಲೋಸ್ಡ್ ಇಂಟರ್ವಲ್. ಸೊ ಈ ತರ ನೀವು ಡೊಮೈನ್ ಅನ್ನ ವೆರಿ ಈಸಿಯಾಗಿ ಬರೆಯೋದನ್ನ ತಿಳ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಗಮನಿಸಿ ಇಲ್ಲಿ ದ ಡೊಮೈನ್ ಆಫ್ ದ ಫಂಕ್ಷನ್ f of x ಈಕ್ವಲ್ ಟು x² + 2x + 1 divided by x² - 8x + 12 is how much? ನ್ಯೂಮರೇಟರ್ ನ ಗಮನಿಸಿ, x² + 2x + 1 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು x + 1 ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ಡಿನಾಮಿನೇಟರ್ ಅಲ್ಲಿ x² - 8x + 12 ಇರೋದ್ರಿಂದ ನಮಗೆ ಫಂಕ್ಷನ್ ಡಿಫೈನ್ ಆಗಬೇಕಾಗಿದ್ರೆ ಇಮಿಡಿಯೇಟ್ಲಿ ನೀವು ಇದನ್ನು ಬರಿಬೇಕು. ದಿಸ್ ಇಂಪ್ಲೈಸ್ x² - 8x + 12 must not be equal to 0. ಹಾಗಾದ್ರೆ ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ಯಾವ ಯಾವ ವ್ಯಾಲ್ಯೂಗೆ ಇದು 0 ಆಗುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ನಾನು ಯು ಕ್ಯಾನ್ ರೈಟ್ ಆಸ್ x - 6 x - 2 must not be equal to 0. ಸೊ ಹಾಗಾದ್ರೆ ಇದು ಯಾವ ವ್ಯಾಲ್ಯೂಗೆ 0 ಆಗುತ್ತೆ,
ಇಟ್ ಈಸ್ 0 ಇಫ್ ಎಕ್ಸ್ ಈಕ್ವಲ್ ಟು 6 ಅಂಡ್ ಎಕ್ಸ್ ಈಕ್ವಲ್ ಟು 2. ಸೊ ಆ ಎರಡನ್ನು ಹೊರತುಪಡಿಸಿದ್ರೆ ಈ this implies x must not be 6 and x must not be 2. ಸೊ ಈ ಎರಡನ್ನ ವ್ಯಾಲ್ಯೂವನ್ನು ಹೊರತುಪಡಿಸಿದ್ರೆ ಫಂಕ್ಷನ್ ವಿಲ್ ಬಿ ಡಿಫೈನ್ಡ್. ಸೊ ಅದಕ್ಕೆ ರಿಯಲ್ ನಂಬರ್ಸ್ ಅಲ್ಲಿ ಈ ಎರಡು ವ್ಯಾಲ್ಯೂವನ್ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಡೊಮೇನ್. ಸೊ ಡೊಮೇನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 2 and 6. ಸೊ ಇವೆರಡನ್ನ ಹೊರತುಪಡಿಸಿದ್ರೆ ಇನ್ನು ಬಾಕಿ ಎಲ್ಲ ವ್ಯಾಲ್ಯೂಗೆ ಫಂಕ್ಷನ್ ಡಿಫೈನ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ನೋಡಿ ಇಲ್ಲಿ ಇಂಟರ್ವಲ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ನಾಟ್ ಇಂಟರ್ವಲ್. ಸೊ ಓನ್ಲಿ 2 ವ್ಯಾಲ್ಯೂಸ್ ಅನ್ನು ನೀವು ಸಬ್ಟ್ರಾಕ್ಟ್ ಮಾಡಬೇಕು ಆರ್ ಅಲ್ಲಿ, ದಟ್ ಇಸ್ 2 and 6. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ನೋಡಿ, ದ ಡೊಮೇನ್ ಅಂಡ್ ರೇಂಜ್ ಆಫ್ ದ ರಿಯಲ್ ಫಂಕ್ಷನ್ f defined by f of x equal to mod of x minus 1. ಇದರ ಡೊಮೇನ್ ಯಾವುದು ಮತ್ತು ರೇಂಜ್ ಅನ್ನ ಕೇಳಿದ್ದಾರೆ. ಡೊಮೇನ್ ಮಾಡಲ್ ಇರೋದ್ರಿಂದ ಏನ್ ಇನ್ಪುಟ್ ಕೊಡ್ಬೋದು, ಏನೆಲ್ಲ ಕೊಡ್ಬೋದು. ಓಕೆ, ಮಾಡ್ ಆಫ್ ಎಕ್ಸ್ ಮೈನಸ್ 1 ಇದೆ, ನ್ಯೂಮರೇಟರ್ ಅಲ್ಲಿ ಇರೋದ್ರಿಂದ, ಅಂದ್ರೆ ಇದಕ್ಕೆ ಯಾವುದು ಡಿನಾಮಿನೇಟರ್ ಇಲ್ಲ. ಸೊ ಯಾವುದೇ ರಿಯಲ್ ನಂಬರ್ ಇದಕ್ಕೆ ಕೊಡಬಹುದು. ಸೊ ಅದಕ್ಕೆ ಡೊಮೇನ್ ಅನ್ನೋದು ಸೆಟ್ ಆಫ್ ರಿಯಲ್ ನಂಬರ್. So domain is set of real numbers because it accepts all the real values. ನೀವು ರಿಯಲ್ ನಂಬರ್ ಕೊಟ್ಟಾಗ ಅದರ ಔಟ್ಪುಟ್ ಏನ್ ಬರುತ್ತೆ ನೋಡಬೇಕು. ಔಟ್ಪುಟ್ ನೋಡಿ, ಮಾಡಲ್ ಇರೋದ್ರಿಂದ ಔಟ್ಪುಟ್ ಇಸ್ ಆಲ್ವೇಸ್ ಪಾಸಿಟಿವ್ ರಿಯಲ್ ನಂಬರ್ ಆಗಿರುತ್ತೆ. ಆಮೇಲೆ ಎಲ್ಲಿಂದ ಶುರು ಆಗ್ಬೋದು ಇದು? ಪಾಸಿಟಿವ್ ರಿಯಲ್ ನಂಬರ್. ನೀವು 1 ಹಾಕಿದ್ರೆ 0 ಇಂದ ಶುರು ಆಗುತ್ತೆ, 2 ಹಾಕಿದ್ರೆ 2 minus 1. ಓಕೆ, ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 0. ಅದಕ್ಕೆ ಇದರ ರೇಂಜ್ ಅನ್ನೋದು ಇಟ್ಸ್ ಅ ರೇಂಜ್ ಸ್ಟಾರ್ಟ್ಸ್ ಫ್ರಮ್ 0 ಟು ಇನ್ಫಿನಿಟಿ. ಓಕೆ, ಸೊ ನೀವು 0 ಹಾಕಿದ್ರೆ -1 ಬರುತ್ತೆ, -1 ಹಾಕಿದಾಗ 0 ಅಂದ್ರೆ -1, mod of -1 is 1 ಆಗುತ್ತೆ. ಸೊ ದ ರೇಂಜ್ ಸ್ಟಾರ್ಟ್ಸ್ ಫ್ರಮ್ 0 ಅಂಡ್ ಇಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ. So option B is the correct one. Next nodi, if a equal to 1 2 3 and b equal to ab, then total number of functions from a to b ಇದನ್ನ ಹಾಗೆ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ಒಂದು ಫಾರ್ಮುಲಾ ನೀವು ನೆನಪಿಟ್ಕೊಳ್ಳಿ. ನಂಬರ್ ಆಫ್ ಫಂಕ್ಷನ್ಸ್ from a to b is always q power p. q ಅಂದ್ರೆ number of elements in the set a. So a set ಅಲ್ಲಿ p number of elements ಇದ್ದು, b set ಅಲ್ಲಿ q number of elements ಇದ್ರೆ, number of functions from a to b will be q power p. So ಇಲ್ಲಿ q ಅಂದ್ರೆ 2 ಇದೆ, 2 elements ಇದೆ, p ಅಂದ್ರೆ 3 ಇದೆ. So number of elements will be, number of functions will be 8. ನೆನ್ಪಿಟ್ಕೊಳ್ಳಿ, ಇದೊಂದು ರಿಲೇಷನ್ ಎಲ್ಲಾದ್ರೂ ಬಂದ್ರೆ ಹೆಲ್ಪ್ ಆಗ್ಬೋದು. ನಂಬರ್ ಆಫ್ ರಿಲೇಷನ್ಸ್, ದಟ್ಸ್ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಪಿ ಅಂತ ಕೇಳಿದ್ರೆ. ನೆಕ್ಸ್ಟ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಬೈ 1 ಮೈನಸ್ ಎಕ್ಸ್ ವೆರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 1 ಅಂತ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ಡೊಮೇನ್ ಅವರೇ ಕೊಟ್ಟಿದ್ದಾರೆ. ಡೊಮೇನ್ ಅಲ್ಲಿ ಏನಿರಬಾರ್ದು, 1 ಇರಬಾರ್ದು ಅಂತ ಹೇಳ್ತಾರೆ. ಫೈನ್, ನಮಗೆ ರೇಂಜ್ ಮಾತ್ರ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ರೇಂಜ್ ಆಫ್ ಎಫ್. ರೇಂಜ್ ಫೈಂಡ್ ಔಟ್ ಮಾಡಲಿಕ್ಕೆ ಇನ್ನೊಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನಿಮಗೆ ನಾನು. ಇಲ್ಲೇನ್ ಕೊಟ್ಟಿದ್ದಾರೆ, ಗಿವನ್. ನಿಮಗೆ ರೇಂಜ್ ಫೈಂಡ್ ಔಟ್ ಮಾಡಬೇಕಾದ್ರೆ ಬೆಟರ್ ಯು ಸ್ಟಾರ್ಟ್ ಲೈಕ್ ದಿಸ್. ಗಿವನ್ ಲೀನಿಯರ್ ಇದ್ರೆ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಎಫ್ ಆಫ್ ಎಕ್ಸ್ ಅನ್ನು ವೈ ಅಂತ ತೆಗೆದುಕೊಳ್ತೀನಿ. ಇಟ್ಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್. ಸೊ ಇಲ್ಲಿ y ಅಂದ್ರೆ ಔಟ್ಪುಟ್ ವ್ಯಾಲ್ಯೂ ಆಗುತ್ತೆ, x ಅಂದ್ರೆ ಇನ್ಪುಟ್ ವ್ಯಾಲ್ಯೂಸ್. ನಾವು ಇದನ್ನ x ಗೆ ಸಾಲ್ವ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಟ್ಸ್ y ಮೈನಸ್ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು x ಆಗುತ್ತೆ. y is equal to x plus xy
y ಈಕ್ವಲ್ ಟು ಎಕ್ಸ್ ಅನ್ನ ಕಾಮನ್ ತಕೊಳ್ಳಿ 1 ಪ್ಲಸ್ y. ಎಕ್ಸ್ ಗೆ ಸಾಲ್ವ್ ಮಾಡೋದಿದೆ ಎಕ್ಸ್ ಈಕ್ವಲ್ಸ್ ಟು y ಬೈ 1 ಪ್ಲಸ್ y. ಈ ತರ ನಿಮಗೆ ರೇಂಜ್ ಅನ್ನೋದನ್ನ ಫೈಂಡ್ ಔಟ್ ಮಾಡಂತ ಹೇಳಿದ್ರೆ ಬೆಟರ್ ಯು ಸ್ಟಾರ್ಟ್ ಲೈಕ್ ದಿಸ್. ಎಫ್ ಎಕ್ಸ್ ಅಂದ್ರೆ y ತಗೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಏನಿಲ್ಲ ಮಾಡಿ ಎಕ್ಸ್ ಗೆ ಸಾಲ್ವ್ ಮಾಡಿ. ಇವಾಗ ಈ ರೇಂಜ್ ಅಂತಂದ್ರೆ ನೀವು ಏನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಎಕ್ಸ್ ಯಾವಾಗಲೂ ರಿಯಲ್ ಆಗೋ ರೀತಿಯಲ್ಲಿ ವೈ ಏನಾಗಿರ್ಬೇಕು ಅಂತ. ಸೊ ವೈ ಏನಾದ್ರೆ ಎಕ್ಸ್ ಅನ್ನೋದು ಒಂದು ವ್ಯಾಲಿಡ್ ರಿಯಲ್ ನಂಬರ್ ಕೊಡುತ್ತೆ ಅನ್ನೋದನ್ನ ಚೆಕ್ ಮಾಡಿದ್ರೆ ನಿಮಗೆ ಸೆಟ್ ಆಫ್ ವೈ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ ಅನ್ನೋದು ರಿಯಲ್ ಆಗ್ಬೇಕಾದ್ರೆ ಅಂದ್ರೆ ದಿಸ್ ಬಿಲಾಂಗ್ಸ್ ಟು ಆರ್ ಅಂದ್ರೆ ಅದ್ರ ಡೊಮೇನ್ ಆರ್ ಇದೆ ಇಲ್ಲಿ. ಇಫ್ ಏನಾಗಬೇಕು y ಪ್ಲಸ್ 1 ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಯಾಕೆ 1 ಪ್ಲಸ್ y ಏನಾದ್ರೂ 0 ಆದ್ರೆ y ಬೈ 0 ಇಸ್ ನಾಟ್ ಡಿಫೈನ್ಡ್ ಆಗುತ್ತೆ. ಅದಕ್ಕೆ ದಿಸ್ ಇಂಪ್ಲೈಸ್ y must not be equal to minus 1. So, if y is not equal to minus 1 ಆದ್ರೆ x ಅನ್ನೋದು ಡಿಫೈನ್ ಆಗುತ್ತೆ. ಅಂದ್ರೆ x ವ್ಯಾಲ್ಯೂ ಒಂದು ಇನ್ಪುಟ್ ವ್ಯಾಲ್ಯೂ ರಿಯಲ್ ವ್ಯಾಲ್ಯೂ ಸಿಗುತ್ತೆ. ಸೊ x is real if y is not equal to minus 1. ಸೊ ಅದಕ್ಕೆ ರೇಂಜ್ ಅಲ್ಲಿ ಏನಿರಬಾರ್ದು ಅಂತ ಹೇಳಿದ್ರೆ set of y values are the elements in the range. So y is set of all real numbers except minus 1. So it is r minus 1 element ಅನ್ನು subtract ಮಾಡಿ r minus minus 1. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಗಮನಿಸೋದ್ರೆ ಯಾವುದೋ ಆಪ್ಷನ್ ಕಾಣ್ತಾ ಇಲ್ಲ. ಸೊ ಅದನ್ನ ಬಟ್ ನಾವು ಹೀಗೆ ಬರಿಬಹುದು. ನಂಬರ್ ಲೈನ್ ಅಲ್ಲಿ ಬರೆಯೋದಾದ್ರೆ ಇದನ್ನ ಸೊ ಮೈನಸ್ 1 ಅನ್ನ ಹೊರತುಪಡಿಸಿ ಅಂತ ಹೇಳಿದ್ರೆ ಎಕ್ಸೆಪ್ಟ್ ದಿಸ್ ಮೈನಸ್ 1. ಸೊ ಈ ಕಡೆ ಟು ದ ರೈಟ್ ಆಫ್ ಮೈನಸ್ 1 ಅಂದ್ರೆ ನಾವು ಹೀಗೆ ಬರೀಬಹುದು ಅದನ್ನ. ಇಟ್ ಈಸ್ ದ ಇಂಟರ್ವಲ್ minus 1 to infinity to the left of minus 1, minus infinity to minus 1. So minus 1 na ಸೇರಿಸಿಕೊಳ್ಳಬಾರದು. So it is union of these two intervals. So range can be written as it is minus infinity to minus 1 union minus 1 to infinity. Yes, so option D is the correct. Okay, so ಈ ತರ ನಿಮಗೆ ಯೂನಿಯನ್ ಅನ್ನು ಕೊಡಬಹುದು. So here is question number 11. The range of the function f of x equals to x by 1 plus mod x is. ಇದು ನಿಮಗೆ ಇನ್ನೊಂದ್ಸರಿ ಎಕ್ಸಾಮ್ಗೆ ಬಂದ್ರೆ ಅದರ ಆನ್ಸರ್ ಓಪನ್ ಇಂಟರ್ವಲ್ minus 1 ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಸಮಟೈಮ್ಸ್ ಇಟ್ ವಿಲ್ ಹೆಲ್ಪ್ ಯು. ಇವಾಗ ನಾನು ಇದನ್ನ ಹೇಗೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ನೋಡಿ. ಯು ಆರ್ ಗಿವನ್ f of x equals to x divided by 1 plus x ಇದೆ mod x. ಸೊ ರೇಂಜ್ ಕೇಳಿದ್ದಾರೆ. ಡೊಮೇನ್ ಅಂತ ಕೇಳಿದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇದು ಯಾವುದೇ ರಿಯಲ್ ನಂಬರ್ ಅನ್ನು ಅಕ್ಸೆಪ್ಟ್ ಮಾಡುತ್ತೆ. ಓಕೆ, ಸೊ ಡಿನಾಮಿನೇಟರ್ ಇಸ್ ಡಿಫೈನ್ಡ್ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್. ಅದಕ್ಕಾಗಿ ಡೊಮೇನ್ ಅಂತ ಕೇಳಿದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್. ಇಲ್ಲಿ ಕೇಳಿರೋದು ನಿಮಗೆ ರೇಂಜ್ ಕೇಳಿದ್ದಾರೆ, ಔಟ್ಪುಟ್ ಏನೇನು ಬರುತ್ತೆ ಅಂತ. ಸೊ ಇದನ್ನ ನಾನು ಹೀಗೆ ಬರೀತೀನಿ. I can write it as y is equals to x by 1 plus mod x. Mod x
ಬಂದ ತಕ್ಷಣ ಎರಡು ಕೇಸ್ ರೈಸ್ ಆಗುತ್ತೆ ಇಲ್ಲಿ. ಸೊ ಐ ವಿಲ್ ಟೇಕ್ ಕೇಸ್ 1. ಕೇಸ್ 1 ತಗೊಳ್ತೀನಿ. ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಸೊ ಅವಾಗ ಏನಾಗುತ್ತೆ ನೋಡಿ, ಯಾಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ಹೇಳಿದ್ರೆ ಮಾಡ್ ಎಕ್ಸ್ ಫಂಕ್ಷನ್ ಬಿಹೇವ್ ಆಗುತ್ತೆ ಡಿಫರೆಂಟ್ ವೇಸ್. ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, ಇಫ್ ಎಕ್ಸ್ ಇಸ್ ಲೆಸ್ ದೆನ್ 0. ಇವಾಗ ನೋಡಿ, ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆದ್ರೆ ವಾಟ್ ಯು ವಿಲ್ ಗೆಟ್? y becomes it's 1 plus x divided by 1 plus x. ಯಾಕಂದ್ರೆ mod x ಅಂತ ಹೇಳಿದ್ರೆ it is x if x is greater than x to 0 and it is minus x if x is less than 0. ಅದಕ್ಕೆ ಎರಡು ಡಿಫರೆಂಟ್ ಕೇಸ್ ಅನ್ನ ಕನ್ಸಿಡರ್ ಮಾಡೋಣ. ಇದನ್ನ x ಗೆ ಸಾಲ್ವ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ y ಪ್ಲಸ್ ಎಕ್ಸ್ ವೈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಇರೋದನ್ನ ಒಂದ್ ಕಡೆ ಮಾಡಿ. ಸೊ y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ವೈ. ದಿಸ್ ಇಂಪ್ಲೈಸ್ y ಈಕ್ವಲ್ಸ್ ಟು ಎಕ್ಸ್ ಕಾಮನ್, ಇಟ್ಸ್ 1 minus y. So solve it for x. X equals to y by 1 minus y. So ನಮಗೆ x ಏನ್ ಬೇಕು ನೋಡಿ. We have or we want or we have taken x is greater than or equals to 0. Here x must be greater than or equals to 0. So ಹಾಗಾದ್ರೆ x greater than or equals to 0 ಆಗಬೇಕಾದ್ರೆ y ಅನ್ನೋದು ಏನಾಗಬೇಕು ಅಂತ. First of all, denominator must not be 0. ಅದಕ್ಕೆ so this implies 1 minus y must not be equal to 0. ಅಂದ್ರೆ this imply y must not be equal to 1. ಹಾಗಾದ್ರೆ y not equal to 1 ಆದ್ರೆ ಏನಾಗಿರುತ್ತೆ? y can be either greater than 1 or y can be less than 1. ಸೊ ಈ ಎರಡು ಪಾಸಿಬಿಲಿಟಿ ಆಗುತ್ತೆ. ಹಾಗಾದ್ರೆ ಇದ್ರಲ್ಲಿ ನೀವು ಚೆಕ್ ಮಾಡಬೇಕು, y ಗ್ರೇಟರ್ ದೆನ್ 1 ಆದ್ರೆ x ಏನಾದ್ರು ಗ್ರೇಟರ್ ದೆನ್ ಈಕ್ವಲ್ಸ್ ಟು 0 ಆದ್ರೆ ಸೊ y ಶುಡ್ ಬಿ ಗ್ರೇಟರ್ ದೆನ್ 1 ಅಂತ. ಅಂದ್ರೆ ರೇಂಜ್ ಅನ್ನೋದು ಸೆಟ್ ಆಫ್ ವ್ಯಾಲ್ಯೂಸ್ ವಿಚ್ ಆರ್ ಗ್ರೇಟರ್ ದೆನ್ 1. ಇನ್ನೊಂದು ಕೇಸನ್ನು ಡಿಸ್ಕಷನ್ ಮಾಡೋಣ. ಸೊ ಇವಾಗ ಸಪೋಸ್ ನಾವೇನಾದ್ರೂ y ಗ್ರೇಟರ್ ದನ್ 1 ಯಾವುದೋ ಒಂದು ವ್ಯಾಲ್ಯೂ ಅಸ್ಯೂಮ್ ಮಾಡ್ಕೊಳ್ಳಿ. ಸಪೋಸ್ ಇಫ್ ಐ ಟೇಕ್ y ಈಕ್ವಲ್ ಟು 2 ಅಂತ ತಗೊಂಡ್ರೆ ಅವಾಗ x ಅನ್ನ ಕ್ಯಾಲ್ಕುಲೇಟ್ ಮಾಡಿ. x ಏನಾಗುತ್ತೆ ನೋಡಿ, x ಬಿಕಮ್ಸ್, ಇಫ್ ಐ ಟೇಕ್ y ಈಕ್ವಲ್ ಟು 2, ಇಟ್ಸ್ 1 minus 2, 2 divided by 1 minus 2. ಡೆಫಿನೆಟ್ಲಿ ಇದು ನೆಗೆಟಿವ್ ಬರುತ್ತೆ. ಇಟ್ಸ್ 2 by minus 1 minus 2 ಬರುತ್ತೆ. ಇಟ್ ಇಸ್ ಲೆಸ್ ದನ್ 0. ಹಾಗಾದ್ರೆ y must not be greater than 1. So y has to be less than 1 ಅಂತ ಇಲ್ಲಿ ಮೊದಲನೇ ಕೇಸಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಸೆಕೆಂಡ್ ಕೇಸ್ ಅನ್ನ ತೆಗೆದುಕೊಂಡ್ರೆ, ಸೊ ಕನ್ಸಿಡರ್ ಕೇಸ್ 2. ಇಫ್ ಐ ಟೇಕ್ ಇಫ್ x is less than 0, ಅವಾಗ look at this. Your y becomes what? Your y becomes it's x divided by 1. ಏನಿದೆ ನೋಡಿ ಫಂಕ್ಷನ್, it is x divided by 1 plus mod x ಇತ್ತು. mod x becomes minus x. ಸೊ ಇದನ್ನ ಆಸ್ ಅರ್ಲಿಯರ್ x ಗೆ ಸಾಲ್ವ್ ಮಾಡಿದ್ರೆ y minus xy equal to x ಆಗುತ್ತೆ. So y is equal to x plus xy, which implies y equal to x into 1 plus y, which implies x equals to y by
1 plus y. What we have? We have x less than 0 ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿವಿ ಕೇಸ್ 2 ನಲ್ಲಿ. ಸೊ ವಿ ಹ್ಯಾವ್ x ಲೆಸ್ ದೆನ್ 0 ಅಂತ ಹೇಳಿದ್ರೆ y ಏನಾಗಬೇಕಂತ, ಫಸ್ಟ್ ಆಫ್ ಆಲ್ ಡಿನಾಮಿನೇಟರ್ ಮಸ್ಟ್ ನಾಟ್ ಬಿ 0, ದಟ್ ಈಸ್ 1 ಪ್ಲಸ್ y ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಹಾಗಾದ್ರೆ y ಮಸ್ಟ್ ನಾಟ್ ಬಿ ಈಕ್ವಲ್ ಟು -1. ಸೊ y ಮಸ್ಟ್ ನಾಟ್ ಬಿ ಈಕ್ವಲ್ ಟು -1 ಅಂತ ಹೇಳಿದ್ರೆ again two case arise, either y is greater than -1 or y is less than -1. ಸೊ ಇವಾಗ ರ್ಯಾಂಡಮ್ ಆಗಿ ಯಾವ್ದಾರ ಒಂದು ವ್ಯಾಲ್ಯೂವನ್ನ ಈ ಒಂದು ರೇಂಜ್ ಅಲ್ಲಿ ತಗೊಳ್ಳಿ, ದಟ್ ಈಸ್ y ಗ್ರೇಟರ್ ದನ್ -1 ಇರೋದು ಅಥವಾ y ಲೆಸ್ ದನ್ -1. ಸಪೋಸ್ ಇಫ್ ಐ ಟೇಕ್ y ಗ್ರೇಟರ್ ದನ್ -1 ಯಾವ್ದಾರ ಒಂದು ವ್ಯಾಲ್ಯೂ ತಗೊಳ್ತೀನಿ. ಸಪೋಸ್ ಇಫ್ ಐ ಟೇಕ್ y is equal to something point, that's -0.5. so greater than -1 ಅಂದ್ರೆ say y equal to -0.5 ತಗೊಂಡ್ರೆ x ಏನಾಗುತ್ತೆ ನೋಡಿ ಅವಾಗ. so -0.5 divided by 1 minus 0.5, which is -0.5 by 0.5, which is -1. so -1 means it is less than 0. so ನಿಮ್ಮ y ಅನ್ನೋದು ಏನಾಗಿರುತ್ತೆ, it has to be greater than -1. ಸೊ ಅದಕ್ಕೆ ಈಗ ಎರಡು ಕೇಸಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, so we got therefore y is greater than -1 and y is less than 1. ಮೊದಲನೇ ಕೇಸಲ್ಲಿ ಲೆಸ್ ದನ್ 1 ಇದೆ, ಎರಡನೇ ಕೇಸಲ್ಲಿ ಗ್ರೇಟರ್ ದನ್ 1 ಇದೆ. ಸೊ ಹಾಗಾದ್ರೆ ಇದನ್ನ ನಾವು ಹೇಗೆ ಬರೆಯೋದು ಅಂತ ಹೇಳಿದ್ರೆ, ದಿಸ್ ಇಂಪ್ಲೈಸ್, ಸೊ ನಾನು ನಂಬರ್ ಲೈನ್ ಅಲ್ಲಿ ಇದನ್ನ ರೀಪ್ರೆಸೆಂಟ್ ಮಾಡೋದಾದ್ರೆ, ಸೊ this is your -1 point and this is 1. so y less than 1 ಅಂತ ಹೇಳಿದ್ರೆ, ಸೊ y 1 ಅನ್ನ ಸೇರಿಸಬಾರ್ದು ಇಲ್ಲಿಂದ ಹಿಂದಕ್ಕೆ. ಆಮೇಲೆ ಸೆಕೆಂಡ್ ಕೇಸ್ ಅಲ್ಲಿ ಏನಿದೆ, y is greater than -1. ಸೊ y is greater, strictly greater ಅಂತ ಹೇಳಿದ್ರೆ y has to be greater than -1. ಸೊ ಹಾಗಾದ್ರೆ ಇವುಗಳ ಇಂಟರ್ಸೆಕ್ಷನ್ ಏನು, ಯಾವುದು ಕಾಮನ್ ಪಾರ್ಟ್ ಇದೆ? ಸೊ ದಿಸ್ ಪಾರ್ಟ್, this interval from -1 to, so this open interval -1 to 1 is the range of this function f of x equals to x divided by 1 plus mod x. ಎಸ್, ನೆನ್ಪಿಟ್ಕೊಳ್ಳಿ, ಇದೇ ಕ್ವಶನ್ ಏನಾದ್ರು ಬಂದ್ರೆ x by 1 plus mod x, ಸ್ವಲ್ಪ ಇದು ಲೆಂಗ್ತ್ ಅನ್ಸುತ್ತೆ, ಬಟ್ ರಿಮೆಂಬರ್ ದಿಸ್ ಓಪನ್ ಇಂಟರ್ವಲ್ -1 to 1. ನೆಕ್ಸ್ಟ್ ಕ್ವಶನ್ ನೋಡಿ, ದ ಡೊಮೇನ್ ಆಫ್ f of x equals to log of mod log x ಕೇಳಿದ್ದಾರೆ. ಸೊ ಡೊಮೇನ್ ಆಫ್ log of mod log x ನೋಡಿ, ಒಂದು ನೀವು ತಿಳ್ಕೊಳ್ಬೇಕು, if f of x equal to log, just log x ಇದ್ರೆ ಇದರ ಡೊಮೇನ್ ಏನಾಗಿರುತ್ತೆ ಅಂತ. ಸೊ log is defined for only x greater than 0. so log is not defined for negative values and for 0, ಯಾಕಂದ್ರೆ log of 0 is -infinity ಆಗುತ್ತೆ. ರಿಮೆಂಬರ್ ದಿಸ್, log of 0 ಅಂದ್ರೆ -infinity ಆಗುತ್ತೆ. ಸೊ ಅದಕ್ಕೆ ಏನಾದ್ರೂ log x ಬಂದ್ರೆ ಇಮಿಡಿಯೇಟ್ ಆಗಿ x has to be greater than 0 ಅಂತ ಬರಿಬೇಕು, ಸ್ಟ್ರಿಕ್ಟ್ಲಿ ಗ್ರೇಟರ್ than 0 ಅಂತ. ಸೊ ಈಗ ನಮಗೆ log x ಇದೆ, ಮಾಡ್ ಒಳಗಡೆ log of log x. ಓಕೆ, ಸೊ ಅದಕ್ಕೆ
we have f of x ಏನಿದೆ, given f of x, we have this log of mod of log x. So ಇವಾಗ this implies ಮೊದಲನೇ ಕಂಡೀಷನ್ ಈ ಲಾಗಿಗೆ x has to be greater than 0 ಮತ್ತೆ ಔಟ್ಸೈಡ್ ಲಾಗಿಗೆ mod of log x. So this implies mod of log x must be greater than 0 ಮತ್ತು inside log ಗೆ x has to be greater than 0. So this implies mod of log x ಏನಾದರೂ greater than 0 ಇರಬೇಕಾದ್ರೆ ಕ್ಲಿಯರ್ ಆಗಿ x has to be greater than 1. ಯಾಕೆ ಅಂತ ಹೇಳಿದ್ರೆ log of 1 ಅಂದ್ರೆ 0 ಆಗುತ್ತೆ. ಸೊ log of 1 0 ಆದ್ರೆ mod of 0 is also 0. ನಮಗೆ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0 ಬೇಕಾಗಿದ್ರೆ ನಮಗೆ x ವ್ಯಾಲ್ಯೂ ಅನ್ನೋದು ಗ್ರೇಟರ್ ದನ್ 1 ಇರಬೇಕು. ಸೊ ಅದಕ್ಕೆ ಇಲ್ಲಿ ಎರಡು ಪಾಸಿಬಿಲಿಟಿ ಬಂತು. ಒಂದು x has to be greater than 1 and x has to be greater than 0. ಸೊ ಅದಕ್ಕೆ ಇವುಗಳನ್ನು ನಾವು ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೆದ್ರೆ, ಸೊ ಟೇಕ್ ನಂಬರ್ ಲೈನ್, ಆಮೇಲೆ ಸೇ ದಿಸ್ ಇಸ್ ಯುವರ್ 0 ಅಂಡ್ ದಿಸ್ ಇಸ್ ಯುವರ್ 1. ಇವಾಗ ಮೊದಲನೇದು ಏನು ಹೇಳುತ್ತೆ, x has to be greater than 0. ಸೊ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0 ಅಂತ ಹೇಳಿದ್ರೆ, ಸೊ 0 is not included. ಸೊ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0 ಹೀಗೆ, ಓಕೆ, ಟು ದ ರೈಟ್ ಆಫ್ 0. ಇನ್ನೊಂದು ಸೆಕೆಂಡ್ ಕಂಡೀಷನ್ ಏನ್ ಹೇಳುತ್ತೆ, x has to be greater than 1. So x has to be strictly greater than 1. So strictly greater than 1 ಅಂದ್ರೆ ಈ ಕಡೆ. ಸೊ ಇದರಲ್ಲಿ 0 ಮತ್ತು 1 ಇನ್ಕ್ಲೂಡ್ ಆಗಿಲ್ಲ. ಸೊ ಅದಕ್ಕೆ ಈ 0 ದಿಂದ ರೈಟ್ ಗೆ ಮತ್ತು 1 ಇಂದ ರೈಟ್ ಗೆ ಇರತಕ್ಕಂತ ಸೆಟ್ ಆಫ್ ವ್ಯಾಲ್ಯೂಸ್ ಎಕ್ಸ್ಕ್ಲೂಡಿಂಗ್ 0 ಅಂಡ್ 1 ಅಂತ ಹೇಳಿದ್ರೆ, ಇದನ್ನ ಇಂಟರ್ವಲ್ ಅಲ್ಲಿ ಬರೆದ್ರೆ, ಸೊ ಡೊಮೇನ್ ಇಸ್ ಈಕ್ವಲ್ ಟು, ಡೊಮೇನ್ is it's open interval 0 to 1 union 1 to infinity. So 0 to 1, 1 to infinity. So option C is the correct one. Double bracket agide ಒಂದೇ ಮಾಡ್ಕೊಳ್ಳಿ. 0 to 1 union 1 to infinity. Next question ನೋಡಿ. The range of f of x equals to sine of greatest integer x. So sine of greatest integer function ಇದೆ, where x is greater than minus pi by 4 less than pi by 4 is. So output ಏನೇನ್ ಬರುತ್ತೆ ಅಂತ ಕೇಳಿದಾರೆ, ರೇಂಜ್ ಕೇಳಿದ್ದಾರೆ, ರೇಂಜ್ ಆಫ್ ದಿಸ್ ಫಂಕ್ಷನ್. ಹಾಗಾದ್ರೆ ನೋಡಿ, ಅದರ ಡೊಮೇನ್ ಕೊಟ್ಟಿದ್ದಾರೆ, ಇನ್ಪುಟ್ ವ್ಯಾಲ್ಯೂಸ್ ಏನಿರ್ಬೇಕಂತ ಕೊಟ್ಟಿದ್ದಾರೆ. x has to be in this interval minus pi by 4 to pi by 4, greater than minus pi by 4 less than pi by 4. ಇಲ್ಲಿ ಕೊಟ್ಟಿರೋ ಪ್ರಕಾರ ಇಲ್ಲಿ ಏನ್ ಹೇಳಿದ್ದಾರೆ, x has to be minus pi by 4. minus pi by 4 ಅಂದ್ರೆ ಇಟ್ಸ್ ಆಲ್ಮೋಸ್ಟ್ minus 0.7 ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಬಹುದು. pi ಅಂದ್ರೆ 3.14, so divided by 4 ಮಾಡಿ, you will get almost minus 0.7 approximately. ಸೊ ಇಲ್ಲಿ ಸಹಿತ ಇದು 0.7 ಬರುತ್ತೆ, ಪಾಸಿಟಿವ್ 0.7. ಓಕೆ, ಸೊ ಡೊಮೇನ್ ಅನ್ನೋದು ಇದು ಆಯ್ತು. ಸೊ ಇವಾಗ ಚೆಕ್ ಮಾಡಿ, ಸೊ ಈ ವ್ಯಾಲ್ಯೂಸ್ ಎಕ್ಸ್ ವ್ಯಾಲ್ಯೂಸ್ ಈ ರೇಂಜ್ ಈ ಡೊಮೇನ್ ಅಲ್ಲಿ ಕೊಟ್ರೆ, ಓಕೆ, ವಿತ್ ಇನ್ ದಿಸ್ ಇಂಟರ್ವಲ್ ನೀವು ಎಕ್ಸ್ ವ್ಯಾಲ್ಯೂಸ್ ಕೊಟ್ರೆ ಎಫ್ ಎಕ್ಸ್ ವ್ಯಾಲ್ಯೂ ಏನೇನು ಆಗುತ್ತೆ ಅನ್ನೋದು ನೀವು ಚೆಕ್ ಮಾಡಿದ್ರೆ ಆಯ್ತು. ನೋಡಿ, ಸೊ minus 0.7 ಗಿಂತ ಜಾಸ್ತಿ ಇರೋ ವ್ಯಾಲ್ಯೂ, ಸೇ minus 0.5 ಕೊಡೋಣ. ಸಪೋಸ್ ಇಫ್ ಐ ಟೇಕ್ x equals to minus 0.5, if I take x equal to minus 0.5, f of x ಏನಾಗುತ್ತೆ ನೋಡಿ, f of x equal to sine of, it's a minus 0.5. so greatest integer function, so box of minus 0.5,
is the integer which is less than or equals to minus 0.5 ಅಂತ ಹೇಳಿದ್ರೆ it is minus 1. So it is sign of minus 1 ಬರುತ್ತೆ. So it is minus sin 1. ಸೊ ನೀವೀಗ ಈ ಮೈನಸ್ 0.7 ಗಿಂತ ಸ್ವಲ್ಪ ಜಾಸ್ತಿ ಯಾವುದೇ ವ್ಯಾಲ್ಯೂ ಕೊಟ್ಟರು ಅದರ ಗ್ರೇಟೆಸ್ಟ್ ಇಂಟೀಜರ್ ಅನ್ನೋದು minus 1 ಬರುತ್ತೆ. ಸೊ ಸೈನ್ ಆಫ್ minus 1 is minus 1. ಸೊ ಇದರ ರೇಂಜ್ ಶುರು ಆಗದೆ ಮೈನಸ್ ಸೈನ್ 1 ಇಂದ. ಇನ್ನ ಲಾರ್ಜೆಸ್ಟ್ ವ್ಯಾಲ್ಯೂ ಈ ಕಡೆ 0.7 ನೋಡಿ, 0.7 ಗಿಂತ ಕಡಿಮೆ ಇರೋ ಯಾವುದೋ ವ್ಯಾಲ್ಯೂ ತಗೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನಾನು 0.6 ಅಂತ ತಗೊಂಡ್ರೆ, ಇಫ್ ಐ ಟೇಕ್ ಎಕ್ಸ್ ಈಕ್ವಲ್ ಟು 0.66 ಅಂತ ತಗೊಳ್ಳಿ, ಅಥವಾ 69 ಅಥವಾ ಏನಾದ್ರು ತಗೊಳ್ಳಿ, ಅವಾಗ ಏನಾಗುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಸೈನ್ ಆಫ್ ಬಾಕ್ಸ್ ಆಫ್ 0.669. ಸೊ ದ ಗ್ರೇಟೆಸ್ಟ್ ಇಂಟೀಜರ್ ವಿಚ್ ಇಸ್ ಲೆಸ್ ದಾನ್ ಈಕ್ವಲ್ ಟು 0.669 ಅಂತ ಹೇಳಿದ್ರೆ ಇಟ್ ಈಸ್ ಸೈನ್ ಆಫ್ 0 ಆಗುತ್ತೆ. ಓಕೆ, ಸೊ 0.669 ಗಿಂತ ಕಡಿಮೆ ಇರ್ತಕ್ಕಂಥ ಇಂಟೀಜರ್ ಈಸ್ 0. ಸೊ ಸೈನ್ ಆಫ್ 0 ಈಸ್ 0. ಹಾಗಾದ್ರೆ ದ ರೇಂಜ್ ವಿಲ್ ಬಿ, it is 0 to minus, ಅಥವಾ we'll have only two values, 0 and minus sin 1. ನೀವು ಏನೇ ವ್ಯಾಲ್ಯೂಸ್ ಕೊಡಿ ಇನ್ ದಿಸ್ ಇಂಟರ್ವಲ್, minus 0.7 ಇಂದ 0.7 ವರೆಗೆ ಯಾವುದೇ ವ್ಯಾಲ್ಯೂ ಕೊಟ್ಟರು ಫಂಕ್ಷನ್ ಕೊಡೋ ವ್ಯಾಲ್ಯೂ minus sin 1 or 0. ಸೊ ಅದಕ್ಕೆ ರೇಂಜ್ ಈಸ್ ದಿಸ್ 0 and minus sin 1, not this interval. Okay, only two values are possible. ಅದೇ ರೀತಿ ನೋಡಿ, the range of f of x equal to cos of greatest integer x. ಸೊ ಇಲ್ಲಿ ಸಹಿತ ನೀವು ಇನ್ಪುಟ್ ವ್ಯಾಲ್ಯೂಸ್ ಅನ್ನ, ಸಪೋಸ್ ಇಲ್ಲಿ ಏನಾದ್ರು ಮೈನಸ್, ನಾನು ಆಗ್ಲೇ ಹೇಳಿದೆ minus pi/4 ಅಂದ್ರೆ minus 0.7 ಅಪ್ರಾಕ್ಸಿಮೇಟ್ಲಿ, ಇನ್ನು ಬರುತ್ತೆ ಡಿಜಿಟ್ಸ್, ನಾಟ್ ನೆಸೆಸರಿ. ಸೊ minus 0.7 ಗಿಂತ ಯಾವುದೋ ವ್ಯಾಲ್ಯೂ ಹಾಕಿಲಿ ಗ್ರೇಟರ್ ದನ್ minus 0.7 ಅಂದ್ರೆ ಸೇ minus 0.5 ಹಾಕಿದ್ರೆ ಅವಾಗ ಎಷ್ಟಾಗುತ್ತೆ ನೋಡಿ, ಎಫ್ ಆಫ್ minus 0.5. ಸೊ ಕಾಸ್ ಆಫ್ ಬಾಕ್ಸ್ ಆಫ್ minus 0.5 ಅಂತ ಹೇಳಿದ್ರೆ cos of minus 1 ಬರುತ್ತೆ. cos of minus 1 is cos 1. ಓಕೆ, cos of minus x is cos x. ಅದೇ ತರ ಸಪೋಸ್ ಏನಾದರೂ ಪಾಸಿಟಿವ್ ವ್ಯಾಲ್ಯೂ ಹಾಕಿ 0.7 ಗಿಂತ ಕಡಿಮೆ ಇರೋ ಯಾವುದೋ ವ್ಯಾಲ್ಯೂ, ಸೆ 0.69 ಹಾಕಿದ್ರೆ ಆಸ್ ಅರ್ಲಿಯರ್, ಸೊ cos of box of 0.69 that gives you cos of 0. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಐಡಿಯಾ ಬೇಕಾಗುತ್ತೆ. cos of 0 is, ಸೊ ಅದಕ್ಕೆ ಫಾರ್ ಎನಿ ವ್ಯಾಲ್ಯೂ ಇನ್ ಬಿಟ್ವೀನ್ minus 0.7 and 0.7 ತಗೊಂಡ್ರೆ ಫಂಕ್ಷನ್ cos of this box x will be always 1 and cos 1. So these are the only possible values, 1 and cos 1. Interesting problem. Next ನೋಡಿ, the domain of the function f of x equal to square root of 2 minus 2x minus x square is. ಡೊಮೇನ್ ಕೇಳಿದರೆ, ಸೊ f of x equal to square root of 2 minus 2x minus x square ಅಂತ ಕೊಟ್ಟಿದ್ದಾರೆ. ಸೊ I can write it as y is equal to, it's a 2 minus 2x minus x square. ಸೊ ರೂಟ್ ಇದೆ. ಸೊ ಇಮಿಡಿಯೇಟ್ ಆಗಿ ನೀವು ಬರಿಬೇಕು, ರೂಟ್ ಇದ್ರೆ ರೂಟ್ ಅಲ್ಲಿರೋ ಕ್ವಾಂಟಿಟಿ ಯಾವಾಗಲೂ ನೆಗೆಟಿವ್ ಆಗಿರಬಾರ್ದು. ಸೊ ದಟ್ಸ್ 2x minus, that's 2 minus 2x minus x square has to be greater than or equals to 0. ಇದನ್ನ ಹೀಗೆ ಬರಿ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಬೈ ಮೈನಸ್
ಏನು ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 2 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಇಟ್ ಹ್ಯಾಸ್ ಟು ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಇದನ್ನ ಹೀಗೆ ಬರಿತೀನಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪರ್ಫೆಕ್ಟ್ ಸ್ಕ್ವೇರ್ ಮಾಡೋಣ. ಸೊ ಪ್ಲಸ್ 1 ಅಂತ ತಗೊಳ್ತೀನಿ, ಇದನ್ನ ಮೈನಸ್ 3 ಅಂತ ಮಾಡ್ತೀನಿ. ಮೀನ್ಸ್ ಆಡ್ ಅಂಡ್ ಸಬ್ಟ್ರಾಕ್ಟ್ 1. ಸೊ ಆಡ್ ಮಾಡಿದ್ರೆ ಪ್ಲಸ್ 1, ಮೈನಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 2 ಮೈನಸ್ 1 ಮೈನಸ್ 3 ಆಗುತ್ತೆ, ಲೆಸ್ ದ್ಯಾನ್ ಈಕ್ವಲ್ ಟು 0. ಸೊ ದಿಸ್ ಇಂಪ್ಲೈಸ್ x plus 1 whole square minus 3 less than or equal to 0. ಹಾಗಾದ್ರೆ x plus 1 whole square has to be less than or equal to 3. So this implies x plus 1 is less than or equals to root 3 or x plus 1 must be greater than or equals to minus root 3. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಯಾವಾಗಲೂ ಸಪೋಸ್ x square is less than or equals to k ಅಂತ ಇದೆ. This implies x is less than or equals to k or x is greater than or equals to it's root k greater than or equals to minus root k. ಅದೇ ಪ್ರಕಾರ ಇದು. So this implies x is less than or equals to root 3 minus 1. ಆಮೇಲೆ this gives you x is greater than or equals to minus 1 minus root 3. So ಅದಕ್ಕೆ ಇನ್ಪುಟ್ ವ್ಯಾಲ್ಯೂಸ್ ಏನಾಗಿರಬೇಕು? It has to be less than or equals to root 3 minus 1 and greater than minus 1 minus root 3. So domain is the union of these two. So ಅದಕ್ಕೆ it is greater than or equals to minus 1 minus 3 ಅಂತ ಹೇಳಿದ್ರೆ it is set of values. ಇದನ್ನ ಹೀಗೆ ಬರಿಬಹುದು, x between this minus 1 minus root 3, so greater than or equals to this, less than or equals to root 3 minus 1. So combine ಮಾಡಿ ಬರೆದ್ರೆ you will get this. So this is your domain of the function. So option this B is the correct one. Next ನೋಡಿ, Kcet ಮೇಲೆ ಏನೇನು ಕ್ವಶನ್ ಬಂದಿದೆ ಅದನ್ನೆಲ್ಲವನ್ನ ಡಿಸ್ಕಷನ್ ಮಾಡೋಣ. ಸೊ ಡೊಮೇನ್ ಆಫ್ f of x equals to square root of cos x. ವೆರಿ ಸಿಂಪಲ್. ಸೊ ಸ್ಕ್ವೇರ್ ರೂಟ್ ಆಫ್ cos x ನೋಡಿ ಏನ್ ಕೊಟ್ಟಿದ್ದಾರೆ, f of x equal to you are given f of x equal to square root of cos x. ಇಮಿಡಿಯೇಟ್ ಆಗಿ ನೀವು ಬರಿಬೇಕು ರೂಟ್ ಅಲ್ಲಿ ನೆಗೆಟಿವ್ ಇರಬಾರ್ದು ಅಂತ, ಅಂದ್ರೆ cos x ಅನ್ನೋದು. ಸೊ ದಿಸ್ ಇಂಪ್ಲೈಸ್ cos x ಮಸ್ಟ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ಸೊ ಹಾಗಾದ್ರೆ cos x ಅನ್ನೋದು ಯಾವ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಸಾಕು. ಸೊ cos x ಅನ್ನೋದು 0 ಆಗ್ಬೇಕಾದ್ರೆ ಫಾರ್ π/2 ಗೊತ್ತಿದೆ ನಿಮಗೆ. ಓಕೆ, ಸೊ ಆಮೇಲೆ ಇನ್ನೊಂದು 3π/2. ಅದಕ್ಕೆ ಇಮಿಡಿಯೇಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಗೊತ್ತಿದೆ. ಸೊ ಫಸ್ಟ್ ಕ್ವಾಡ್ರಂಟ್ ಮತ್ತು ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಅನ್ನೋದು ಪಾಸಿಟಿವ್ ಇರುತ್ತೆ, ಆಮೇಲೆ ಕಾಸ್ π/2 ಅಂದ್ರೆ 0 ಇರುತ್ತೆ, 3π/2 0 ಇರುತ್ತೆ. ಅದಕ್ಕೆ immediately you can say that the set of all values which are in the first and fourth quadrant. So ಅದಕ್ಕೆ this implies x must be in the domain this. ಯಾವ್ದು? ಒಂದು 0 to π/2 including 0 and π/2 as well. Union third quadrant, that is 3π/2 to 2π. So 0 to π/2, 3π/2, 2π. So option B is the correct one.
ನೆಕ್ಸ್ಟ್ ನೋಡಿ, ಅದೇ ರೀತಿ ನಿಮ್ಗೆ ಏನಾದ್ರು ಈ ತರ ಕೇಳಿದ್ರೆ ದ ಡೊಮೇನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್. ಸೊ ಸೈನ್ ಎಕ್ಸ್ ಅನ್ನೋದು ಪಾಸಿಟಿವ್ ಎಲ್ಲಿ ಇರುತ್ತೆ ನೋಡಿ, ಸೈನ್ ಎಕ್ಸ್ ಈಸ್ ಪಾಸಿಟಿವ್ ಇನ್ ದ ಫಸ್ಟ್ ಅಂಡ್ ಸೆಕೆಂಡ್ ಕ್ವಾಡ್ರಂಟ್. ಓಕೆ, ಸೊ ಕ್ಲಿಯರ್ ಆಗಿ ಇದೇನಿರ್ಬೇಕು ನಮಗೆ, ದಿಸ್ ಇಂಪ್ಲೈಸ್ sin x must be greater than or equals to 0. ಸೊ sin x ಅನ್ನೋದು ಎಲ್ಲಿ greater than or equals to 0 ಅಂತ ಹೇಳಿದ್ರೆ it is in the first and second quadrant. So whose combination is interval 0 to pi. ಸೊ 0 to pi ಮಧ್ಯೆ ಯಾವುದೇ ವ್ಯಾಲ್ಯೂ ತಗೊಂಡ್ರು ನಮಗೆ sin x ಅನ್ನೋದು ಯಾವಾಗಲೂ it is greater than or equals to 0 ಬರುತ್ತೆ. ಎಸ್, ನೆಕ್ಸ್ಟ್ Kcet 2015 ಅಲ್ಲಿ ಕೇಳಿದ್ದಾರೆ. ಲುಕ್ ಅಟ್ ದ ಕ್ವಶನ್. ಇಫ್ f of x equals to 1 by 2 minus tan pi x by 2, ಆಮೇಲೆ g of x ಅನ್ನೋದು it is square root of 3 plus 4x minus 4x square ಇದೆ. Then find the domain of f plus z. ನೋಡಿ, f of x ಕೊಟ್ಟಿದ್ದಾರೆ, it's a 1 by 2 minus tan of pi x by 2. ಇದರ ಇಂಡಿವಿಜುವಲ್ ಡೊಮೇನ್ ಕೊಟ್ಟಿದ್ದಾರೆ, x ಏನಿರಬೇಕಂತ ಕೊಟ್ಟಿದ್ದಾರೆ, it is between minus 1 and 1. okay, so x is ಅವರೇ ಕೊಟ್ಟಿದ್ದಾರೆ, x is between minus 1 and 1. ಅಂದ್ರೆ ಇದರ ಡೊಮೇನ್ ಕೊಟ್ಟಿದ್ದಾರೆ, ಎಫ್ ಎಕ್ಸ್ ಡೊಮೇನ್ ಕೊಟ್ಟಿದ್ದಾರೆ. ಸೊ ಡೊಮೇನ್ ಆಫ್ ಎಫ್ ಇಸ್ ಓಪನ್ ಇಂಟರ್ವಲ್ -1 to. ಈಗ ಡೊಮೇನ್ ಆಫ್ ಜಿ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಎಫ್ ಪ್ಲಸ್ ಜಿ ಈ ಎರಡು ಫಂಕ್ಷನ್ಗಳ ಎಡಿಷನ್ ಆದಾಗ ಅವುಗಳ ಡೊಮೇನ್ ಕೊಟ್ಟಿದ್ರೆ, ಡೊಮೇನ್ ಕೇಳಿದ್ರೆ ಎರಡು ಡೊಮೇನ್ಗಳ ಇಂಟರ್ಸೆಕ್ಷನ್ ನೀವು ಮಾಡಬೇಕಾಗತ್ತೆ. ಸೊ ಇವಾಗ ಡೊಮೇನ್ ಆಫ್ ಜಿ ಫೈಂಡ್ ಔಟ್ ಮಾಡೋಣ. ಜಿ ಅಂದ್ರೆ ಏನಿದೆ ನೋಡಿ, ಜಿ ಆಫ್ ಎಕ್ಸ್ ಇಸ್ it is 3 plus 4x minus 4x square. So g of x is, it's a square root of 3 plus 4x minus 4x square. ಇದರ ಡೊಮೇನ್ ಫೈಂಡ್ ಔಟ್ ಮಾಡೋಣ. ಸೊ ಈ ಹಿಂದೆ ಮಾಡಿದಾಗೆ ಸ್ಕ್ವೇರ್ ರೂಟ್ ಅಲ್ಲಿ 3 plus 4x minus 4x square ಇದೆ. ಸೊ ಇಮಿಡಿಯೇಟ್ ಆಗಿ ನೀವು ಬರಿಬೇಕು. ಸೊ 3 plus 4x minus 4x square has to be greater than or equals to 0. ಯಾಕಂದ್ರೆ ರೂಟ್ ಅಲ್ಲಿ ನೆಗೆಟಿವ್ ಬರಬಾರದು. ಸೊ ದಿಸ್ ಇಂಪ್ಲೈಸ್ ಮಲ್ಟಿಪ್ಲೈ ಬೈ -1 ಮಾಡೋಣ. -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ 4x square minus 4x minus 3 must be less than or equals to 0. ಸೊ ಹಾಗಾದ್ರೆ ಇದನ್ನ ಫ್ಯಾಕ್ಟರೈಸ್ ಮಾಡೋಣ. 4x square minus that's 3 ಅಂದ್ರೆ -12 ಆಗುತ್ತೆ. ಸೊ ಬ್ರೇಕ್ ಮಾಡಿ. ಸೊ 4x square minus 6x plus 2x minus 3 has to be less than or equals to 0. So this gives you 2x common. So 2x minus 3 plus 1 common. 2x minus 3 less than or equals to 0. That gives you 2x minus 3 common ತಕ್ಕೊಂಡ್ರೆ 2x plus 1 less than or equals to 0. So this implies, ಇವಾಗ ಈ ಪ್ರಾಡಕ್ಟ್ ನೆಗೆಟಿವ್ ಆಗಬೇಕಾದ್ರೆ ಇವೆರಡು ಒಂದು ಪಾಸಿಟಿವ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು ಅಲ್ಲಂದ್ರೆ ಓಕೆ. ಸೊ ಇವಾಗ ಇದನ್ನ ನಂಬರ್ ಲೈನ್ ಅಲ್ಲಿ ನಾವು ನೋಟ್ ಮಾಡೋಣ. ಇಲ್ಲಿ ಲೆಸ್ ದನ್ ಈಕ್ವಲ್ ಟು 0 ಇರೋದ್ರಿಂದ ಈ ಫಸ್ಟ್ ಕ್ವಾಂಟಿಟಿ 2x minus 3 ಅನ್ನೋದು ಯಾವಾಗ 0 ಆಗುತ್ತೆ ಹೇಳಿದ್ರೆ x equal to 3/2. ಇನ್ನೊಂದು ಸೆಕೆಂಡ್ ಫ್ಯಾಕ್ಟರ್ ಯಾವಾಗ 0 ಆಗುತ್ತೆ ಹೇಳಿದ್ರೆ x equal to -1/2. ಸೊ ಅದಕ್ಕೆ -1/2 ಗುರ್ತು ಮಾಡೋಣ ಆನ್ ದ ನಂಬರ್ ಲೈನ್, -1/2. ಇನ್ನೊಂದು 3/2. Okay, for these values this left hand side is equal to 0. ಅಂದ್ರೆ ಎರಡು ವ್ಯಾಲ್ಯೂಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡಬೇಕು. ಓಕೆ,
ಸೊ 0 ಆದ್ರೂ ನಡೆಯುತ್ತೆ. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಈಗ ಇಂಟರ್ವಲ್ 3 ಇಂಟರ್ವಲ್ ಆಯ್ತು. ಇಲ್ಲಿ 3 ಇಂಟರ್ವಲ್ ಇಲ್ಲಿ ಫಂಕ್ಷನ್ ಏನೇನಾಗುತ್ತೆ ಚೆಕ್ ಮಾಡಬೇಕು. ಸೊ ಇವಾಗ ಮೈನಸ್ ಪಾಯಿಂಟ್ ದಟ್ಸ್ -12 ಗಿಂತ ಕಡಿಮೆ ಇರತಕ್ಕಂಥ ವ್ಯಾಲ್ಯೂ ಸೇ -1 ಇಲ್ಲಿದೆ. ಸೊ ಇದರಲ್ಲಿ -1 ಹಾಕಿದ್ರೆ ಏನಾಗುತ್ತೆ ನೋಡಿ. ಸೊ ಇಫ್ ಐ ಟೇಕ್ x ಈಕ್ವಲ್ ಟು -1, ಇದೇನಾಗುತ್ತೆ ನೋಡಿ, ಇದು -1 ಹಾಕಿದ್ರೆ -2 -3 -5 ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಇಲ್ಲಿ -2 ಹಾಕಿದ್ರೆ ಇದು -2 + 1, ಇದು ನೆಗೆಟಿವ್ ಆಗುತ್ತೆ. ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಸೊ ಅದಕ್ಕೆ ಈ ಇಂಟರ್ವಲ್ ಅಲ್ಲಿ ಕ್ವಾಂಟಿಟಿ ಪಾಸಿಟಿವ್ ಆಗುತ್ತೆ. ನಮಗೆ ಬೇಕಾಗಿರೋದು <0. ಅದಕ್ಕೆ ಈ ಕಡೆ -12 ಇಂದ ಲೆಫ್ಟ್ ಅಲ್ಲಿ ನೀವು ಯಾವುದೇ ವ್ಯಾಲ್ಯೂ ತಗೊಂಡ್ರು ಫಂಕ್ಷನ್ ಅನ್ನೋದು ಪಾಸಿಟಿವ್ ಆಗುತ್ತೆ. ಸೊ ಅದಕ್ಕೆ ಸೊ ದಿಸ್ ಈಸ್ ನಾಟ್ ಇನ್ ದಿ ಡೊಮೇನ್ ಆಫ್ ದ ಫಂಕ್ಷನ್. ಅದೇ ರೀತಿ ನೋಡಿ, ಈಗ -12 ಮತ್ತು 3/2 ಮಧ್ಯೆ ಯಾವುದೋ ಒಂದು ವ್ಯಾಲ್ಯೂ ತಗೊಳ್ಳಿ. ಸೇ ನಾನು 0 ತಗೊಳ್ತೀನಿ. ಸೊ 0 ಹಾಕಿದ್ರೆ ಕ್ಲಿಯರ್ ಆಗಿ ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ. ಸೊ ಇದು ನೆಗೆಟಿವ್ ಬಂತು ಟೋಟಲ್. ಸೊ ನಮಗೆ ನೆಗೆಟಿವ್ ಬೇಕಾಗಿರೋದ್ರಿಂದ ಸೊ ಈ ಇಂಟರ್ವಲ್ ಅಲ್ಲಿ -12 ಗಿಂತ ವ್ಯಾಲ್ಯೂ ಯಾವುದೇ ಜಾಸ್ತಿ ತಗೊಂಡ್ರು ಇದು ಈ ಕಡೆ ಟು ದ ಲೆಫ್ಟ್ ಆಫ್ ಟು ದ ರೈಟ್ ಆಫ್ -12 ಏನಾಗ್ತಾ ಇದೆ, ನೆಗೆಟಿವ್ ಬರ್ತಾ ಇದೆ. ಸೊ ನಮಗೆ ಬೇಕಾಗಿರೋದು ನೆಗೆಟಿವ್. ಸೊ ಈ ಕಡೆ ಈ ತರ ಗುರ್ತು ಮಾಡ್ಕೊಳ್ಳಿ. ನೆಕ್ಸ್ಟ್ 3/2 ಇಂದ ಆಚೆಗೆ 3/2 ಹಾಕಿದ್ರೆ 0 ಬರುತ್ತೆ. ಸೊ 3/2 ಇಸ್ ಅಕ್ಸೆಪ್ಟಬಲ್. ಇನ್ನಾದ್ರೂ 3/2 ಇಂದ ಆಚೆಗೆ ಯಾವ್ದಾರು ಒಂದು ವ್ಯಾಲ್ಯೂ ತಗೊಳ್ಳಿ. 3/2 ಅಂತ ಹೇಳಿದ್ರೆ 1.5 ಇಂದ ಆಚೆ 2 ತಗೊಂಡ್ರೆ, ಸೊ 2 ತಗೊಂಡ್ರೆ ಇದು 4 - 3 ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಇದು 4 + 1 ಅದು ಪಾಸಿಟಿವ್ ಆಗುತ್ತೆ. ಸೊ ಯು ವಿಲ್ ಗೆಟ್ ಪಾಸಿಟಿವ್ ವ್ಯಾಲ್ಯೂ. ಸೊ ಈ ಕಡೆನೂ ನಮಗೆ ಬೇಡ. ಸೊ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಸೊ ಬೇಕಾಗಿರೋದು ಏನಾಗುತ್ತೆ, ಇಟ್ಸ್ ಡೊಮೇನ್ ಈಸ್ -1/2 and 3/2. So domain of G is, so domain of G is, it is the closed interval -12 to 3/2. ಅದಕ್ಕೆ domain of F plus G. Therefore domain of F plus G is, it's an intersection of domain of F and domain of G. So domain of F ಅವರೇ ಕೊಟ್ಟಿದ್ದಾರೆ. It is -1 1 open interval. Intersection domain of G is, it is -12 comma 3/2 closed interval. So this is the domain of F plus Z. So ಇಲ್ಲಿ ನೋಡ್ರಿ, ನಿಮಗೆ ಯಾವುದು ಆಪ್ಷನ್ ಕಾಣಲ್ಲ ಅದನ್ನು ನಂಬರ್ ಲೈನ್ ಅಲ್ಲಿ ಗುರ್ತು ಮಾಡಿದ್ರೆ ಈಗ ನಮಗೆ ಅರ್ಥ ಆಗುತ್ತೆ. ಸೊ ನಂಬರ್ ಲೈನ್ ಅಲ್ಲಿ ಗುರ್ತು ಮಾಡೋಣ. ಸೊ -1 to 1. ಸೊ ದಿಸ್ ಇಸ್ -1 0 1. ಇದು 3/2 ಆಗುತ್ತೆ, 1.5 ಅಂತ ಹೇಳಿದ್ರೆ ಎಸ್. ಓಕೆ, ಸೊ -1 to 1 excluding 1 and -1. Second one ಏನು ಹೇಳುತ್ತೆ, it has to be -1/2 to 3/2. So -1/2 is somewhere here, -1/2 to 3/2. ಸೊ ಇವುಗಳ ಇಂಟರ್ಸೆಕ್ಷನ್ ಅಂತಂದ್ರೆ ಇದು ಬರುತ್ತೆ. ಓಕೆ, ಸೊ -1/2 to 1 is the interval. ನೆಕ್ಸ್ಟ್ ನೋಡಿ, ದ ರೇಂಜ್ ಆಫ್ f of x equals to √9 - x². ಇದರ ಡೊಮೇನ್ ಗೊತ್ತಿದೆ ನಮಗೆ. ಸೊ ಇದನ್ನ ಹಾಗೇನೆ ಮಾಡ್ಬೋದು. ಡೊಮೇನ್ ಅಂದ್ರೆ ಇಟ್ಸ್ -3 to 3 ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದು ಲೀಸ್ಟ್ ವ್ಯಾಲ್ಯೂ ಎಷ್ಟು ತಗೊಳ್ತೆ, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ತಗೊಳ್ತೆ ನಿಮ್ಗೆ ಗೊತ್ತಾದ್ರೆ ಸಾಕು. ನೋಡಿ, ಎಕ್ಸ್ ಅನ್ನೋದು -3 3 ಈ ಎಂಡ್ ಪಾಯಿಂಟ್ಸ್ ಹಾಕಿದ್ರೆ -3 ಹಾಕಿದಾಗ 9 - 9 0 ಆಗುತ್ತೆ, 3 ಹಾಕಿದಾಗಲೂ 0 ಆಗುತ್ತೆ. ಸೊ ಲೀಸ್ಟ್ ವ್ಯಾಲ್ಯೂ ಅನ್ನೋದು 0 ಬರುತ್ತೆ. ಇನ್ನು ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, 0 ಹಾಕಿದ್ರೆ
ಇದರಲ್ಲಿ ಇರ್ತಕ್ಕಂಥ ಪಾಸಿಟಿವ್ -3 ಮತ್ತು 3 ಮಧ್ಯೆ ಇರತಕ್ಕಂಥ ವ್ಯಾಲ್ಯೂ ಯಾವುದು 0. ಸೊ 0 ಹಾಕಿದ್ರೆ 9 ಮೈನಸ್ 0 ಎಷ್ಟಾಗುತ್ತೆ √9. √9 ಅಂದ್ರೆ 3 ಆಗುತ್ತೆ. ಅದಕ್ಕೆ ಇದರ ರೇಂಜ್ ಅನ್ನೋದು ಈ ತರ ನಿಮ್ಗೆ ಏನಾದ್ರು ಫಂಕ್ಷನ್ ಬಂದ್ರೆ ಇಮಿಡಿಯೇಟ್ ಆಗಿ ಬರೀಬೇಕು. ಇಟ್ ಈಸ್ 0 to 3. ಸೊ ನಿಮಗೆ ಸೆಟ್ ಆಫ್ ಔಟ್ಪುಟ್ ವ್ಯಾಲ್ಯೂಸ್ ಇದ್ರ ಮಧ್ಯಾಹ್ನ ಬರುತ್ತೆ. 0 ಆಗಿರ್ಬೋದು, ಮಿನಿಮಮ್ ಹೈಯೆಸ್ಟ್ 3 ಆಗಿರ್ಬೋದು, ಇನ್ ಬಿಟ್ವೀನ್ ಯಾವುದೋ ವ್ಯಾಲ್ಯೂ ಆಗುತ್ತೆ. ಸೊ ಇದನ್ನ ಬಿಟ್ಟು ನಿಮಗೆ ಔಟ್ಪುಟ್ ವ್ಯಾಲ್ಯೂಸ್ ಬರಲ್ಲ. ಸೊ ಅದಕ್ಕೆ ನಿಮಗೆ ಫಂಕ್ಷನ್ ಏನಾದರೂ ಹೀಗೆ ಕೊಟ್ರೆ, ಇಫ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು √25 ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟು ಇದರ ರೇಂಜ್ ಕೇಳಿದ್ರೆ, ರೇಂಜ್ ಅನ್ನೋದು ಯಾವಾಗಲೂ ಇಟ್ ಈಸ್ ಇನ್ ದ ಇಂಟರ್ವಲ್ 0 to ಕ್ಲೋಸ್ ಇಂಟರ್ವಲ್ 0 to 5. ಓಕೆ, ಸೊ ದಿಸ್ ಇಸ್ ಇಟ್ಸ್ ರೇಂಜ್. ಅದೇ ತರ ನಿಮ್ಗೆ ಏನಾದರೂ ಹೀಗೆ ಕೊಟ್ರೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 ಮೈನಸ್ √1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ರೆ ಇದರ ರೇಂಜ್ ಕೇಳಿದ್ರೆ ರೇಂಜ್ ಕ್ಯಾನ್ ಬಿ 0 to 1 ಕ್ಲೋಸ್ಡ್ ಇಂಟರ್ವಲ್. ಎಸ್. ನೆಕ್ಸ್ಟ್ ನೋಡಿ, Kcet 2018 ಅಲ್ಲಿ ಕೇಳಿದರೆ ಇದು ವೆರಿ ಸಿಂಪಲ್. ಇಲ್ಲಿ ಫಂಕ್ಷನಲ್ ವ್ಯಾಲ್ಯೂ ಕೇಳಿದ್ರೆ ಎಫ್ ಆಫ್ -1 ಪ್ಲಸ್ ಎಫ್ ಆಫ್ 2 ಪ್ಲಸ್ ಎಫ್ ಆಫ್ 4 ಅಂತ ಕೇಳಿದರೆ, ಸೊ ಎಫ್ ಆಫ್ -1 ಅಂದ್ರೆ ಈ ಎಕ್ಸ್ ಇಕ್ವಲ್ ಟು -1 ಆದಾಗ ಫಂಕ್ಷನ್ ಯಾವ್ದಿದೆ ಅದನ್ನು ತೆಗೆದುಕೊಳ್ಬೇಕು. ಸೊ -1 ಅಂತ ಹೇಳಿದ್ರೆ ಇಟ್ ಈಸ್ ಲೆಸ್ ದ್ಯಾನ್ 1 ಅಂತ. ಸೊ ಲೆಸ್ ದ್ಯಾನ್ 1 ಅಂದಾಗ ಏನಿದೆ 3x ಇದೆ. ಸೊ 3x ಅಲ್ಲಿ -1 ಹಾಕಿದ್ರೆ -3 ಆಗುತ್ತೆ. ಎಫ್ ಆಫ್ 2 ಅಂತ ಹೇಳಿದ್ರೆ ವೆನ್ ಎಕ್ಸ್ ಈಸ್ 2 ಅನ್ನೋದು ಯಾವ ಇಂಟರ್ವಲ್ ಅಲ್ಲಿ ಬರುತ್ತೆ, ಸೊ ಇನ್ ಬಿಟ್ವೀನ್ 1 and 3 ಬರುತ್ತೆ. ಸೊ ಅದಕ್ಕೆ ಎಕ್ಸ್ ಸ್ಕ್ವೇರ್ ಇದೆ, ಸೊ 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ಎಫ್ ಆಫ್ 4 ಅಂತ ಹೇಳಿದ್ರೆ ಎಫ್ ಆಫ್ 4 ಅಂದ್ರೇನು, ಇಟ್ಸ್ ಗ್ರೇಟರ್ ದ್ಯಾನ್ 3. ಸೊ 2x ಇದೆ, 2 into 4 ಅಂದ್ರೆ 8 ಆಗುತ್ತೆ. ಸೊ 8 plus 4 12, 12 minus 3 ಮಾಡಿ, 12 minus 3 is 9. ಸೊ ಆಪ್ಷನ್ ಎ is the correct one. ನೆಕ್ಸ್ಟ್ ನೋಡಿ, ದ ಡೊಮೇನ್ ಆಫ್ ದ ಫಂಕ್ಷನ್ f of x equal to x square minus 7x plus 12. ವೆರಿ ಈಸಿ. 2019 ಅಲ್ಲಿ ಕೇಳಿದರೆ, ಸೊ f of x equal to square root of x square minus 7x plus 12 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಮಿಡಿಯೇಟ್ ಆಗಿ ಇಲ್ಲಿ ಸ್ಕ್ವೇರ್ ರೂಟ್ ಅಲ್ಲಿ ಏನಿದೆ ಅದು ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು. ಸೊ x square minus 7x plus 12 has to be greater than or equals to 0. ಫ್ಯಾಕ್ಟರೈಸ್ ಮಾಡಿದ್ರೆ x minus 3 x minus 4 ಬರುತ್ತೆ, greater than or equals to 0. ಸೊ ಇದು ಪಾಸಿಟಿವ್ ಆಗಬೇಕಾದ್ರೆ, ಸೊ ಅದನ್ನು ಬೇರೆ ಬೇರೆ ಮೆಥಡ್ ಇಂದ ಮಾಡ್ಬೋದು. ನಾನು ನಂಬರ್ ಲೈನ್ ಅಲ್ಲಿ ನಿಮಗೆ ರೆಪ್ರೆಸೆಂಟ್ ಮಾಡ್ತೀನಿ ಇದನ್ನ. ಸೊ ಇಂಡಿವಿಜುವಲ್ ಫ್ಯಾಕ್ಟರ್ ಯಾವ್ಯಾವ 0 ಆಗುತ್ತೆ, ಒಂದು 3 ಆದಾಗ 0 ಆಗುತ್ತೆ, ಇನ್ನೊಂದು 4 ಆದಾಗ 0 ಆಗುತ್ತೆ. ಸೊ ಈ 2 ಪಾಯಿಂಟ್ ಅನ್ನ ಗುರ್ತು ಮಾಡ್ಕೊಳ್ಳಿ. ಸೊ 3 ಆದಾಗ 0 ಆದ್ರೆ ನಡೆಯುತ್ತೆ, ಯಾಕಂದ್ರೆ ಗ್ರೇಟರ್ ದನ್ ಈಕ್ವಲ್ಸ್ ಟು 0 ಬೇಕಾಗಿದೆ. ಸೊ ಬೋತ್ 3 and 4 ಆರ್ ಅಕ್ಸೆಪ್ಟೇಬಲ್. ಸೊ ಇವಾಗ ಇಲ್ಲಿ 3 ಇಂಟರ್ವಲ್ ಆಯ್ತು. ಸೊ ಈಗ 3 ಗಿಂತ ಕಡಿಮೆ ಇರೋ ಯಾವುದೋ ವ್ಯಾಲ್ಯೂ ತಗೊಳ್ಳಿ. ಸೊ 0 ತಗೊಂಡ್ರೆ ಏನಾಗುತ್ತೆ, ಇದು ನೆಗೆಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ, ಟೋಟಲ್ ಅನ್ನೋದು ಪಾಸಿಟಿವ್ ಆಗುತ್ತೆ. ಓಕೆ, ಬಿಟ್ವೀನ್ 3 and 4 ಯಾವುದೋ ವ್ಯಾಲ್ಯೂ ತಗೊಳ್ಳಿ. ಸೇ 3.5 ತಗೊಂಡ್ರೆ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಸೊ ಈ ಇಂಟರ್ವಲ್ ಅಲ್ಲಿ ನೆಗೆಟಿವ್ ಆಗುತ್ತೆ, ಈ ಇಂಟರ್ವಲ್ ಅಲ್ಲಿ ಗ್ರೇಟರ್ ದ್ಯಾನ್ 4 ಯಾವುದೋ ವ್ಯಾಲ್ಯೂ ತಗೊಂಡ್ರೆ 5 ತಗೊಂಡ್ರೆ 2 ಪಾಸಿಟಿವ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಇದು ಟೋಟಲ್ ಪ್ರೊಡಕ್ಟ್ ಅನ್ನೋದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಬೇಕಾಗಿದ್ರೆ, ಸೊ ಅದು ಇಲ್ಲಿಂದ ಸಾಧ್ಯ. ಅಂದ್ರೆ ಯಾವ್ಯಾವುದು, ಇಟ್ ಈಸ್ ಯೂನಿಯನ್ ಆಫ್ ದಿಸ್ -∞ to 3 ಇನ್ಕ್ಲೂಡೆಡ್, ಆಮೇಲೆ ಯೂನಿಯನ್ 4 ಇನ್ಕ್ಲೂಡೆಡ್, 4 to infinity. It's -∞ to 3 union 4 to infinity. So option B is the correct one. Yes. Next ನೋಡಿ, Kcet 2020 ನಲ್ಲಿ ಕೇಳಿದರೆ f of x is x square minus 4x plus 5. then range ಕೇಳಿದ್ದಾರೆ, range of f.
ಸೊ ರೇಂಜ್ ಆಫ್ ಎಫ್ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಏನೆಲ್ಲ ಔಟ್ಪುಟ್ ಬರುತ್ತೆ. ಇನ್ಪುಟ್ ಕೊಟ್ಟಿದ್ದಾರೆ, ಡೊಮೇನ್ ಅನ್ನೋದು ದಿಸ್ 2, ಇದೆ. ಸೊ 2 ಇಂದ ಇನ್ಫಿನಿಟಿ ವರೆಗೆ. ಓಕೆ, ಸೊ ಅಂದ್ರೆ 2 ಇಂದ ಯಾವುದೇ ಗ್ರೇಟರ್ ದೆನ್ ವ್ಯಾಲ್ಯೂ ಹಾಕಿದ್ರೆ ಇದರ ಔಟ್ಪುಟ್ ಏನ್ ಬರುತ್ತೆ ಅಂತ. ಸೊ 2 ಇಂದಾನೆ ಶುರು ಮಾಡಿ. ಓಕೆ, ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ 2 ಅಂತಾನೆ ಕೊಡ್ಬೇಕಂತ ಇದೆ. ಸೊ 2 ಕೊಟ್ರೆ ಏನಾಗುತ್ತೆ, ಇಲ್ಲಿ ಎಫ್ ಆಫ್ 2 ಅಂದ್ರೆ ಏನಾಗುತ್ತೆ ನೋಡಿ. ಎಫ್ ಆಫ್ 2 ಅಂದ್ರೆ ಇಟ್ಸ್ ಅ 4 - 8 + 5 ಆಗುತ್ತೆ. ಸೊ 9 - 8 ಅಂದ್ರೆ 1. ಸೊ 1 ಇಂದಾನೆ ಶುರು ಆಗುತ್ತೆ ವ್ಯಾಲ್ಯೂ. ಇನ್ನು 2 ಗಿಂತ ಯಾವುದೇ ಗ್ರೇಟರ್ ವ್ಯಾಲ್ಯೂ ಕೊಟ್ಟರು ಎಫ್ ಎಕ್ಸ್ ಅನ್ನೋದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಸೊ ಅದಕ್ಕೆ ಸೊ ನೀವು ಇದರ ರೇಂಜ್ ಅನ್ನೋದು ಎಲ್ಲಿಂದ ಶುರು ಆಗುತ್ತೆ, 1 ಇಂದ ಶುರು ಆಗುತ್ತೆ. ಇಟ್ ಎಕ್ಸ್ಟೆಂಡ್ ಅಪ್ ಟು ಇನ್ಫಿನಿಟಿ. ಸೊ 1 to infinity. Closed interval 1 to infinity. Option B is the correct one. Domain of f of x equals to x by 1 minus mod x is. ಡೊಮೇನ್ ಇನ್ಪುಟ್ ಏನೇನು ಕೊಡ್ಬೋದು ಅಂತ ಹೇಳ್ತಾರೆ. ಸೊ ಕ್ಲಿಯರ್ ಆಗಿ ಡೊಮೇನ್ ಡಿನಾಮಿನೇಟರ್ ಏನಾಗ್ಬೋದು, 0 ಆಗಬಾರ್ದು. ಸೊ 1 minus mod x must not be equal to 0. ಸೊ 1 minus mod x must not be equal to 0 ಆದ್ರೆ ಇಲ್ಲಿ mod x must not be equal to 1. ಹಾಗಾದ್ರೆ ದಿಸ್ ಇಂಪ್ಲೈಸ್ mod x ಅನ್ನೋದು 1 ಆಗಿರ್ಬೇಕಾಗಿದ್ರೆ x must not be equal to 1 and x must not be equal to -1. ಸೊ ಅದಕ್ಕೆ ಈ ಎರಡು ವ್ಯಾಲ್ಯೂವನ್ನು ಹೊರತುಪಡಿಸಿದ್ರೆ you will get, you can give any input values. ಓಕೆ, ಈ ಎರಡು ವ್ಯಾಲ್ಯೂವನ್ನ ಮೈನಸ್ ಮಾಡಿದ್ರೆ ಆಯ್ತು. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1 and ನೆಕ್ಸ್ಟ್ ನೋಡಿ, KCET 2021 ಅಲ್ಲಿ ಕೇಳಿದರೆ ದ ಡೊಮೇನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 by square root of ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಟ್ಟಿದ್ದಾರೆ, ಬಾಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಬಾಕ್ಸ್ ಎಕ್ಸ್ ಮೈನಸ್ 6, ವೇರ್ ಬಾಕ್ಸ್ ಎಕ್ಸ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಕೊಟ್ಟಿದ್ದಾರೆ ನೋಡಿ. ಸೊ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 by square root of this box x square minus x minus 6. ಸೊ ಇಮಿಡಿಯೇಟ್ ಆಗಿ ಇದು ಸ್ಕ್ವೇರ್ ರೂಟ್ ಅಲ್ಲಿ ಇರೋದ್ರಿಂದ ಸೊ ಇನ್ಸೈಡ್ ದ ರೂಟ್ ಏನಿದೆ, ಬಾಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಬಾಕ್ಸ್ ಎಕ್ಸ್ ಮೈನಸ್ 6 ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ಯಾಕಂದ್ರೆ ರೂಟ್ ಇದೆ, ರೂಟ್ ಅನ್ನೋದು ಡಿನಾಮಿನೇಟರ್ ಇರೋದ್ರಿಂದ ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಬಾರ್ದು. ರೂಟ್ ಅನ್ನೋದು ರೂಟ್ ಅಲ್ಲಿರೋ ಕ್ವಾಂಟಿಟಿ ಯಾವುದಕ್ಕೂ ನೆಗೆಟಿವ್ ಆಗಬಾರ್ದು. ಸೊ ಫಾರ್ ಅವರ್ ಸಿಂಪ್ಲಿಸಿಟಿ ನಾನು ಹೀಗೆ ಬರಿತೀನಿ, ಐ ಕಾಲ್ ಇಟ್ ಆಸ್ ಬಾಕ್ಸ್ ಎಕ್ಸ್ ಅನ್ನ ಝೆಡ್ ಅಂತ ಕರಿತೀನಿ. ಓಕೆ, ಸೊ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಮೈನಸ್ 6 ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0, ವೇರ್ ಝೆಡ್ ಸ್ಟ್ಯಾಂಡ್ಸ್ ಫಾರ್ ಬಾಕ್ಸ್ ಎಕ್ಸ್. ಫ್ಯಾಕ್ಟರೈಸ್ ಮಾಡಿ, ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ಝೆಡ್ ಮೈನಸ್ 3 ಝೆಡ್ ಪ್ಲಸ್ 2 ಆಗುತ್ತೆ, ಗ್ರೇಟರ್ ದ್ಯಾನ್ 0. ಯಾಕಂತಂದ್ರೆ -6 ಅನ್ನ ಬ್ರೇಕ್ ಮಾಡಿದ್ರೆ -3 and 2 ಆರ್ ದ ಫ್ಯಾಕ್ಟರ್ಸ್. ಓಕೆ, ಅಡಿಷನ್ ಮಾಡಿದ್ರೆ -1 ಬರುತ್ತೆ, ಮಲ್ಟಿಪ್ಲಿಕೇಟ್ ಮಾಡಿದ್ರೆ -6 ಬರುತ್ತೆ. ಸೊ ಇವಾಗ ನಂಬರ್ ಲೈನ್ ಅಲ್ಲಿ ಇದನ್ನ ಗುರ್ತು ಮಾಡೋಣ. ಸೊ ಈ ಎರಡು ಫ್ಯಾಕ್ಟರ್ಸ್ ಯಾವಾಗ 0 ಆಗುತ್ತೆ ಅಂತ ಚೆಕ್ ಮಾಡಿಕೊಳ್ಳಿ ಮೊದಲು. ಸೊ ಇಫ್ z is 3 then it becomes 0. If z is -2 then it becomes 0. ಈ ಎರಡು ಪಾಯಿಂಟ್ ಅನ್ನು ಗುರುತು ಮಾಡ್ಕೊಳ್ಳಿ. ನಮಗೆ 0 ಆಗಬಾರ್ದು ಅಂದ್ರೆ ನಾನು ಎಕ್ಸ್ಕ್ಲೂಡ್ ಮಾಡಬೇಕು -2 and 3. ಇವಾಗ ಯಾವ ಇಂಟರ್ವಲ್ ಅಲ್ಲಿ ಈ ಪ್ರಾಡಕ್ಟ್ ಅನ್ನೋದು ಗ್ರೇಟರ್ ದ್ಯಾನ್ 0 ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಒಂದು ವೇವಿ ಕರ್ವ್ ಮೆಥಡ್ ಇದೆ, ಅಲ್ಲಿ ನೀವು ವೆರಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಈ ರೀತಿ ಮೊದಲು ನೀವು ಪಾಯಿಂಟ್ ಅನ್ನು ಐಡೆಂಟಿಫೈ ಮಾಡಿ ನಂಬರ್ ಲೈನ್ ಅಲ್ಲಿ ಗುರುತು ಮಾಡ್ಕೊಳ್ಳಿ. ಆಮೇಲೆ ಕೋಎಫಿಷಿಯಂಟ್ ಆಫ್ ಇಲ್ಲಿ ಏನಿದೆ z² x² ಏನೇ ಬರಲಿ, ಅದು ಏನಾದ್ರೂ ಕೋಎಫಿಷಿಯಂಟ್ ಆಫ್ x² ಇಲ್ಲಿ ಏನಿದೆ z² ಅದು ಪಾಸಿಟಿವ್ ಬಂದ್ರೆ ಅದನ್ನ ನಾವು ಹೀಗೆ ಗುರುತು ಮಾಡಬೇಕು. ಇಲ್ಲಿಂದ ರೈಟ್ ಸೈಡ್ ಇಂದ ಶುರು ಮಾಡಿ ಪ್ಲಸ್ ಅಲ್ಟರ್ನೇಟ್ ಮೈನಸ್ ಪ್ಲಸ್. ಓಕೆ, ಸೊ ಈ ಇಂಟರ್ವಲ್ ಅಲ್ಲಿ ಇದರ ಬಿಹೇವಿಯರ್ ಹೀಗಿರುತ್ತೆ. ಈ ಫಂಕ್ಷನ್ ನ ಬಿಹೇವಿಯರ್ ಈ 3 ಇಂದ ರೈಟ್ ಸೈಡ್ ಯಾವುದೇ ವ್ಯಾಲ್ಯೂ ತಗೊಂಡ್ರು ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ.
ಓಕೆ, ಚೆಕ್ ಮಾಡಬಹುದು. ನೀವು 4 ತಗೊಂಡ್ರೆ ನೋಡಿ, 4 - 3 1 ಆಗುತ್ತೆ, 4 + 2 6 ಆಗುತ್ತೆ. -2 ಮತ್ತು 3 ಮಧ್ಯೆ ಯಾವುದೇ ವ್ಯಾಲ್ಯೂ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು -1 ತಗೊಂಡ್ರೆ, ಸೊ -1 ತಗೊಂಡ್ರೆ -1 - 3 -4 ಆಗುತ್ತೆ. ಇದು 2 - 1 ಅಂದ್ರೆ 1 ಆಗುತ್ತೆ, ಸೊ ಇಟ್ ಬಿಕಮ್ಸ್ ನೆಗೆಟಿವ್. -2 ಇಂದ ಯಾವುದೇ ವ್ಯಾಲ್ಯೂ ಈ ಕಡೆ ತಗೊಂಡ್ರೆ ಲೆಫ್ಟ್ ಅಲ್ಲಿ ಇದು ಪಾಸಿಟಿವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು -3 ತಗೊಂಡ್ರೆ -3 - 3 -6, ಇದು -3 + 2 -1 again becomes product becomes positive. So what does it imply? Z ಏನಾಗಬೇಕು? Z must be less than -2 ಆಮೇಲೆ ಅಥವಾ Z ಅನ್ನೋದು ಏನಿರಬೇಕು? Z must be greater than 3 ಇದ್ದಾಗ ಮಾತ್ರ ಈ ಕ್ವಾಂಟಿಟಿ ಪಾಸಿಟಿವ್ ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ Z ಅಂದ್ರೆ ಏನ್ ತಗೊಂಡಿದ್ರೆ ನೀವು? Z ಅಂದ್ರೆ ಬಾಕ್ಸ್ X ತಗೊಂಡಿದ್ರ. ಸೊ ಬಾಕ್ಸ್ X ಹ್ಯಾಸ್ ಟು ಬಿ ಲೆಸ್ ದನ್ -2. ಸೊ ಬಾಕ್ಸ್ X ಅನ್ನೋದು ಲೆಸ್ ದನ್ -2 ಆಗ್ಬೇಕಿದ್ರೆ, ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಲೆಸ್ ದನ್ -2 ಆಗ್ಬೇಕಂದ್ರೆ X ಏನಿರ್ಬೇಕು ಅಂತ, X ಅನ್ನೋದು ಇಟ್ ಹ್ಯಾಸ್ ಟು ಬಿ ಇನ್ ದ ಇಂಟರ್ವಲ್ ದಿಸ್ -2 ಗಿಂತ ಕಡಿಮೆ ಇರುವ ವ್ಯಾಲ್ಯೂ ಇರಬೇಕು. ಯಾಕಂದ್ರೆ -2 ಗಿಂತ ಕಡಿಮೆ ವ್ಯಾಲ್ಯೂ ಅಂತ ಹೇಳಿದ್ರೆ -2.99 ತಗೊಂಡ್ರೆ ಅದರ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ -3 ಬರುತ್ತೆ. ಸೊ ದಟ್ ವಿಲ್ ಬಿ ಲೆಸ್ ದನ್ -2. ಸೊ ಈ ರೀತಿ ನೀವು -2 ಇಂದ ಹಿಂದೆ ಯಾವುದೇ ವ್ಯಾಲ್ಯೂ ತಗೊಳ್ಳಿ, ಅದರ ಗ್ರೇಟೆಸ್ಟ್ ಇಂಟೀಜರ್ ಅನ್ನೋದು -3 -4 -5 ಬರುತ್ತೆ ಅಂತಂದ್ರೆ ಲೆಸ್ ದನ್ -2 ಬರುತ್ತೆ. ಸೊ X ಅನ್ನೋದು ಬಿಲಾಂಗ್ಸ್ ಟು ದಿಸ್ -∞ -2. ಅದೇ ರೀತಿ Z is greater than 3 ಆಗಬೇಕು. ಸೊ ದಟ್ ಇಂಪ್ಲೈಸ್ greatest integer function, that is greatest integer box X must be greater than 3. ಯಾಕಂದ್ರೆ Z ಅಂದ್ರೆ ಇದನ್ನ ತಗೊಂಡಿದೆ. ಸೊ ಹಾಗಾದ್ರೆ ಈ ಗ್ರೇಟೆಸ್ಟ್ ಇಂಟೀಜರ್ ಅಲ್ಲಿ ಈ ಬಾಕ್ಸ್ ಒಳಗಡೆ ಏನ್ ಹಾಕಿದ್ರೆ ಅದು ಗ್ರೇಟರ್ ದನ್ 3 ಬರುತ್ತೆ ಅಂತ ಹೇಳಿದ್ರೆ 4 ಆರ್ ಮೋರ್ ದನ್ 4 ಹಾಕ್ಬೇಕು ನೀವು. ಆವಾಗಲೇ ಅದರ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಗ್ರೇಟರ್ ದನ್ 3 ಆಗುತ್ತೆ. ಸೊ ಇದರ ಒಂದು ಡೊಮೇನ್ ಸೆಟ್ ಆಫ್ ವ್ಯಾಲ್ಯೂಸ್ ಯಾವ್ದಾಗುತ್ತೆ? X must belongs to 4, ಸೊ ಹಾಗಾದ್ರೆ ನಮಗೆ ಸೆಟ್ ಆಫ್ ವ್ಯಾಲ್ಯೂಸ್ ಯಾವುದು? ಯೂನಿಯನ್ ಆಫ್ ದೀಸ್ ಟು. ಸೊ X must be in this interval -∞ -2 union it is 4, so this is your option. So option D is the correct one. Yes. ಅದೇ ರೀತಿ ಲಾಸ್ಟ್ ಕ್ವಶನ್, the domain of f of x equals to 1 divided by log x 1 minus x plus square root of x plus 2 ಕೇಳಿದರೆ, ಇಲ್ಲಿ ಸಮ್ ಆಫ್ 2 ಫಂಕ್ಷನ್ಸ್ ಇದೆ. ಸೊ ಹಾಗಾದ್ರೆ ಇಂಡಿವಿಜುವಲ್ ಗಳ ಡೊಮೇನ್ ಅನ್ನ ಇಂಟರ್ಸೆಕ್ಷನ್ ಮಾಡಬೇಕು. ಕನ್ಸಿಡರ್ g of x. g of x ಅಂದ್ರೆ 1 by log of 1 minus x base 10. h of x is square root of x plus 2. ಈ ಫಂಕ್ಷನ್ ಅನ್ನು ಗಮನಿಸಿದ್ರೆ ನಾವು 1 divided by log of 1 minus base 10 ಗಮನಿಸಿದ್ರೆ, ಸೊ ದಿಸ್ ಇಂಪ್ಲೈಸ್ ಇಲ್ಲಿ ಮೊಟ್ಟ ಮೊದಲಿಗೆ x ಅನ್ನೋದು 0 ಆಗಬಾರ್ದು. ಯಾಕೆ? x 0 ಅಂದ್ರೆ ಇದು log 1 ಆಗುತ್ತೆ, log 1 ಅಂದ್ರೆ 0 ಆಗುತ್ತೆ. ಸೊ 1/0 ಅಂದ್ರೆ ಇನ್ಫಿನಿಟಿ ಆಗುತ್ತೆ. ದಟ್ ಇಸ್ ನಾಟ್ ಡಿಫೈನ್ಡ್. ಇನ್ನೊಂದು 1 minus x must be always positive. ಓಕೆ, ಲಾಗ್ ಒಳಗಡೆ ಯಾವಾಗಲೂ ಪಾಸಿಟಿವ್ ಕ್ವಾಂಟಿಟಿನೇ ಇರಬೇಕು. ಸೊ ದಟ್ ಮೀನ್ಸ್ 1 minus x greater than 0 ಅಂದ್ರೆ x ಈ ಕಡೆ ಕಳಿಸಿದ್ರೆ ಯು ವಿಲ್ ಗೆಟ್ ದಿಸ್. x must be less than. ಸೆಕೆಂಡ್ ಗಮನಿಸಿ, h of x ಏನಿದೆ? ರೂಟ್ ಆಫ್ x plus 2 ಇದೆ. ಇಮಿಡಿಯೇಟ್ ಆಗಿ ನಾವು ಬರಿಬಹುದು x plus 2 must be greater than or equals to 0. ರೂಟ್ ಅಲ್ಲಿ ಯಾವಾಗಲೂ greater than or equals to 0 ಬರಬೇಕು. ಇದು ನ್ಯೂಮರೇಟರ್ ಇದೆ. x must be greater than or equals to -2.
ಸೊ ಇವಾಗ ಇಂಡಿವಿಜುವಲ್ ಡೊಮೇನ್ಸ್ ಬಂತು, ಇವುಗಳ ಇಂಟರ್ಸೆಕ್ಷನ್ ಅನ್ನು ಬರೆಯೋಣ. ಸೊ ನಂಬರ್ ಲೈನ್ ಮೇಲೆ ಗುರುತು ಮಾಡಿದ್ರೆ, ಸೊ this is your 0 where the function is g of x is not defined. This is your -2 and this is your 1. So 0 is not included because not defined ಆಗ್ತಾ ಇದೆ. x greater than or equals to -2. So 2 include ಮಾಡ್ಕೊಳ್ಬಹುದು. ಸೊ 2 ಅನ್ನು ಸೇರಿಸಿ ಈ ಸೈಡ್ ಎಲ್ಲ ವ್ಯಾಲ್ಯೂಸ್ಗೆ ಫಂಕ್ಷನ್ ಡಿಫೈನ್ ಆಗುತ್ತೆ ಎಕ್ಸೆಪ್ಟ್ ಅಟ್ 0. ಆಮೇಲೆ ಎಕ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ 1 ಅಂತ ಹೇಳ್ತಾ ಇದೆ. ಓಕೆ, ಫಾರ್ ದ ಫಂಕ್ಷನ್ ಜಿ. ಸೊ ಲೆಸ್ ದ್ಯಾನ್ 1 ಅಂದ್ರೆ ಎಕ್ಸ್ಕ್ಲೂಡಿಂಗ್ 1 ಅನ್ನ ಬಿಟ್ಟು, ಸೊ 1 ಅನ್ನ ಹೊರತುಪಡಿಸಿ ಇನ್ ಎಲ್ಲ ವ್ಯಾಲ್ಯೂಸ್ ಈ ಕಡೆ ಟು ದ ಲೆಫ್ಟ್ ಆಫ್ 1 ಎಲ್ಲವಕ್ಕೂ ಫಂಕ್ಷನ್ ಡಿಫೈನ್ ಆಗುತ್ತೆ. ಸೊ ಅವುಗಳ ಇಂಟರ್ಸೆಕ್ಷನ್ ಅನ್ನೋದು ಏನು ಬರುತ್ತೆ ಅಂತ ಹೇಳಿದ್ರೆ, ಯು ವಿಲ್ ಗೆಟ್ ದಿಸ್ ಎಕ್ಸೆಪ್ಟ್ 0. ಸೊ ಹಾಗಾದ್ರೆ ಇಂಟರ್ಸೆಕ್ಷನ್ ವಿಲ್ ಬಿ your domain is intersection of these two intervals. So you will get including -2, so -2 up to excluding 0. Next ಇಲ್ಲಿಂದ ಈ ಕಡೆ, so that is our intersection ಮಾಡಿದ್ರೆ you will get this union of 0 to 1. So this is your option, -2 to 0 union 0 to, so -2 to 0 union 0 to, so option D is the correct. Yes, so this is all about range and domain of a function. ಸ್ವಲ್ಪ ಕಷ್ಟ ಅನಿಸ್ಬೋದು, but you can practice enough number of problems, definitely you will crack 1 mark on this domain and range. So all the best and take care.